ಆತ್ಮೀಯ ಪ್ರೇಕ್ಷಕರಿಗೆ ನಿಮ್ಮ ಪ್ರೀತಿಯ ಉಮೇಸಿಂಗಿ ಮಾಡುವ ಹೃದಯಪೂರ್ವಕವಾದ ನಮಸ್ಕಾರಗಳು. ಕಲಾವಿದನಾಗಿ, ನಿರ್ಮಾಪಕನಾಗಿ ಸಮವಸ್ತ್ರ ಎಂಬ ಚಲನಚಿತ್ರವನ್ನು ನಿರ್ದೇಶಿಸಿ ನನ್ನ ಪ್ರೀತಿಯ ಪ್ರೇಕ್ಷಕರ ಆಶೀರ್ವಾದವನ್ನು ಬಯಸಿ ಬಂದಿದ್ದೇನೆ. ಈ ಪುಟ್ಟ ಕಲಾವಿದನನ್ನು ಆಶೀರ್ವದಿಸಿ ಬೆಳೆಸಿ. ಸಮವಸ್ತ್ರ ಎಂದ ಕೂಡಲೇ ನಮಗೆ ನೆನಪಿಗೆ ಬರುವುದು ಶಾಲಾ ಕಾಲೇಜುಗಳ ಮಕ್ಕಳ ಸಮವಸ್ತ್ರ. ಆದರೆ ಈ ಸಮವಸ್ತ್ರವೇ ಬೇರೆ. ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ನಮಗೆ ರಕ್ಷಣೆ ಕೊಡುತ್ತಿರುವ ಎಷ್ಟೋ ಸಮವಸ್ತ್ರಗಳನ್ನು ನಾವು ಮರೆತಿದ್ದೇವೆ. ಇಂಡಿಯನ್ ಆರ್ಮಿ, ನಮ್ಮ ಪೊಲೀಸ್ ಇಲಾಖೆ ಸಮವಸ್ತ್ರದಲ್ಲಿ ಸಮಾಜ ಸೇವೆ ಮಾಡುತ್ತಲೇ ಬಂದಿದ್ದಾರೆ. ಅಂತಹ ಸೇವಕರಲ್ಲಿ ಒಬ್ಬರಾದವರು ಸೌರಭ್ ಕಾಲಿಯಾ. ನಮ್ಮ ಈ ಚಿತ್ರದಲ್ಲಿ ಅವರ ಹೆಸರನ್ನು ಸುರೇಶ್ ಸಿಂಗಿ ಎಂದು ಬದಲಾಯಿಸಿದ್ದೇವೆ. ಕೆಲವು ದೃಶ್ಯಗಳು ಕಾಲ್ಪನಿಕವಾಗಿವೆ. ಹುತಾತ್ಮರಾದ ನಮ್ಮ ಯೋಧರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸೋಣ. ಯೋಧ ಮತ್ತೆ ಹುಟ್ಟಿ ಬರುತ್ತಾನೆ. ಮತ್ತೆ ಹುಟ್ಟಿ ಬಾ ಈ ಮಣ್ಣಲ್ಲಿ ಭಾರತಾಂಬೆಯ ಮಡಿಲಲ್ಲಿ. ಅಮ್ಮ, ಅತ್ತೆ ಅತ್ತೆ ಅತ್ತೆ, ಏನಮ್ಮ ಸಾನ್ವಿ? ಅತ್ತೆ, ಡೋರ್ ಯಾರೋ ಬಡಿತಾ ಇದ್ದಾರೆ. ಇಷ್ಟೊತ್ನಲ್ಲಿ ಯಾರೇ ಬರ್ತಾರೆ? ಟೈಮ್ ಬೇರೆ ಆಗಿದೆ, ಮಲ್ಕೋ ಸುಮ್ಮನೆ. ಮತ್ತೆ ಬಂದಾಗ ನೋಡ್ಕೊಳ್ಳೋಣ. ಬಂದ್ರ ಅತ್ತೆ, ಕಾಫಿ. ನೀ ಕುಡ್ದಿಯಮ್ಮ? ಹ್ಞೂ ಅತ್ತೆ, ಕುಡ್ದೆ. ಅತ್ತೆ, ನಿನ್ನೆ ಯಾರೋ ಬಂದಿದ್ರಲ್ವಾ? ಕಳ್ಳನೇ ಆಗಿದ್ರೆ ಯಾವುದಕ್ಕೂ ಪೊಲೀಸಿಗೆ ತಿಳಿಸೋದು ಒಳ್ಳೇದಲ್ವಾ? ಸರಿ ಅಮ್ಮ. ಹಾಂ. ಹಲೋ ಸರ್, ಪೊಲೀಸ್ ಸ್ಟೇಷನಾ? ಹೌದು, ಹೇಳಿ ಅಮ್ಮ. ಹಾಂ ಸರ್, ನಿನ್ನೆ ರಾತ್ರಿ ಯಾರೋ ಬಂದು ನಮ್ಮ ಮನೆ ಬಾಗಿಲು ಬಡಿತಾ ಇದ್ರು. ನಮ್ಮ ಯಜಮಾನ್ರು ಬೇರೆ ಊರಲ್ಲಿಲ್ಲ, ನಾನು ಅತ್ತೆ ಮಾತ್ರ ಇರೋದು. ಪ್ಲೀಸ್ ಬಂದು ಯಾರಂತ ನೋಡ್ತೀರಾ? ಹೌದಾ, ಸರಿ, ಅಡ್ರೆಸ್ ಹೇಳಮ್ಮ. ಓಕೆ ಸರ್. ಆರ್ಮಿ ಸುರೇಶ್ ಅವ್ರ ಮನೆ. ಸರಿ, ಬರ್ತೀನಮ್ಮ. ಆಯಿತು ಸರ್. ಫೋನ್ ಮಾಡಿದ್ದು ನೀವೇನಮ್ಮ? ಹಾಂ, ಹೌದಾ ಸರ್. ಸ್ವಲ್ಪ ಈಚೆ ಬಂದು ನೋಡಿ ಅಮ್ಮ, ಏನೋ ವಿಚಿತ್ರವಾಗಿ ಕಾಣಿಸ್ತಾ ಇದೆ.
ಅವಾಗಲೇ ಇತ್ತು, ಈಗಿಲ್ಲ. ಎಲ್ಲಿ ಮಾಯ ಆಯಿತು? ಮಲೆ ಮಾದೇಶ್ವರ, ಏನಪ್ಪ ನೀನ್ ಲೀಲೆ? ಈ ಮನೆಯವ್ರು ನೀನೇ ಕಾಪಾಡಬೇಕಪ್ಪ. ಓಹೋ, ಏನೋ ನಿಗೂಢವಾಗಿದೆ. ಕೆಳಗಡೆ ಏನೋ ವಿಚಿತ್ರ, ಮೇಲೆ ಬರೀ ಚಿತ್ರ. ಸರಿನಮ್ಮ, ಇನ್ವೆಸ್ಟಿಗೇಷನ್ ಮಾಡಿ ತಿಳಿಸ್ತೀವಿ. ಸರಿ ಆಯ್ತು ಸರ್. ಆವಾಗಲೇ ಅಲ್ಲಿ ಮಾಯಾಗಿ ಇವಾಗ ಇಲ್ಲಿದೀಯಾ? ಬೆಳಿಗ್ಗೆ ಒಂದು ಫೋನ್ ಬಂದಿತ್ತು ಸರ್ ಒಂದು ಮನೆಯಿಂದ. ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಪೇಪರ್ ಸಿಕ್ತು ಸರ್. ಬಹಳ ಇಂಪಾರ್ಟೆಂಟ್ ಪೇಪರ್ ಸರ್. ಸಾಹೇಬ್ರ ಕೈ ಕೊಟ್ಬಿಡಿ ಸರ್. ನನ್ನ ಡ್ಯೂಟಿ ಮುಗೀತು ಸರ್, ಬರ್ತೀನಿ. ಓಕೆ. ಎಲ್ರಿ ರಮೇಶ್? ಸರ್ ಅವ್ರು ಬಂದಿದ್ರು, ಒಂದು ಎವಿಡೆನ್ಸ್ ಕೊಟ್ಟೋಗಿದ್ದಾರೆ. ಜನರನ್ನ ವಿಚಾರಿಸೋದಂತ? ವಿಚಾರಿಸ್ರಂತೆ ಸರ್. ಸ್ವಲ್ಪ ಜನ ಕಳ್ಳರು ಅಂತ ಮಾತಾಡ್ತಿದ್ರು, ಇನ್ನು ಕೆಲವರು ದೇವಭೂತ ಅಂತ ಮಾತಾಡ್ತಾರೆ ಅಂತ ಹೇಳಿದ್ರು. ಈ ಕಾಲದಲ್ಲಿ ದೆವ್ವಾಗಿವ ಅಂತ ಅನ್ಕೊಂಡು ಕೊಡ್ರಿ ಇಲ್ಲಿ. ರೀ, ಈ ವ್ಯಕ್ತಿ ಬೇರೆ ಯಾರು ಅಲ್ಲ ರೀ, ನನ್ನ ಮಗುನ ಕಾಪಾಡ್ದಂತ ಪುಣ್ಯಾತ್ಮ. ಒಂದಿನ ನಮ್ಮೂರಿನ ಅರಣ್ಯದ ಪಕ್ಕದಲ್ಲಿ ನನ್ನ ಹೆಂಡತಿ ಮಗು ವಾಕಿಂಗ್ಗೆ ಅಂತ ಹೋದಾಗ ನನ್ನ ಮೇಲಿನ ದ್ವೇಷದಿಂದ ನಕ್ಸಲರು ನನ್ನ ಮಗುನ ಕಿಡ್ನಾಪ್ ಮಾಡಿದ್ರು. ನನ್ನ ಹೆಂಡತಿ ಫೋನ್ ಮಾಡಿ ನಮ್ಮ ಮಗು ಕಿಡ್ನಾಪ್ ಆಗಿದೆ ರೀ ಅಂದ ತಕ್ಷಣವೇ ನಾನು ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡೆ. ಅದೇ ಸಮಯದಲ್ಲಿ ಟಿವಿ ಚಾನಲ್ನಲ್ಲಿ, ಪೇಪರ್ನಲ್ಲಿ ಪ್ರಕಟವಾಗುವ ನ್ಯೂಸ್ಗಳನ್ನು ನೋಡಿ ಒಬ್ಬ ಆರ್ಮಿ ಅಧಿಕಾರಿ ನನಗೆ ಫೋನ್ ಮಾಡಿದ್ರು ಸರ್. ನಾನು ಕ್ಯಾಪ್ಟನ್ ಮಾತಾಡ್ತಾ ಇರೋದು. ನಿಮ್ಮ ಮಗು ರಕ್ಷಣೆ ಸಲುವಾಗಿ ಸುರೇಶ್ ಸಿಂಗಿ ಅಂತ ಒಬ್ಬ ಯೋಧ ಇದ್ದಾನೆ. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಸರ್? ಆ ಯೋಧನ್ಗೆ ನಾಳೆನೇ ರಿಟೈರ್ಮೆಂಟ್ ಆಗ್ತಾ ಇದೆ. ಏನ್ ಮಾಡೋದು ಸರ್? 24 ಗಂಟೆಯಲ್ಲಿ ಒಬ್ಬ ಯೋಧ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಸರ್, ಸಮವಸ್ತ್ರಕ್ಕೆ ಅಸ್ತ್ರ ಸಹಕಾರ ನೀಡಿದ್ರೆ ಅಲ್ವೇ ಸರ್ ಬೆಲೆ. ಅದರಲ್ಲೂ ನಮ್ಮ ಕನ್ನಡದ ಕುವರ ಸುರೇಶ್ ಸಿಂಗಿ ಅವರು ಯಾವ ಇದಕ್ಕೂ ಕಮ್ಮಿ ಇಲ್ಲ ಸರ್. ಕಳಿಸಿ ಸರ್. ಎಸ್ ಸರ್, ಪ್ಲೀಸ್ ಸರ್. I will try my level best. आप चिंता मत कीजिए सर, वो हमारा कर्नाटक का सिंगम है सर. वो 24 घंटे में उड़ा देगा सर. यस सर. ನೋಡೋಣ, ಇವತ್ತಾದ್ರೆ ಇವತ್ತೇ ಕಳಿಸ್ತೀನಿ. थैंक यू सर. ಸಿಡಿದಿದೆ ದ್ರೋಹಕ್ಕೆ ಗಂಡೆದೆಯ ಗುಂಡಿಗೆ, ಕಡುಕೋಪದ ತಾಪ ಗುಂಡಾಗಿಸಿ ವೈರಿಗೆ, ಎದೆ ಸೀಳಿ ನುಗ್ಗು ನೀ ಯೋಧ, ಕುಗ್ಗದಿರಲಿ ನಿನ್ನೊಳಗಿನ ಕ್ರೋಧ, ಕುಗ್ಗದಿರಲಿ ನಿನ್ನೊಳಗಿನ ಕ್ರೋಧ. ಯೋಧ ಯೋಧ ಯೋಧ, ನೀ ಶಾಂತಿ ಕ್ರಾಂತಿಗೂ ಸಿದ್ಧ. ಗಜದ ಬಲದಲ್ಲಿ ಕಡುವೈರಿಯ ತುಳಿದು, ಮಣ್ಣ ಋಣದ ಅಭಿಮಾನವ ಬಾನೆತ್ತರ ಮೆರೆದು, ಮದ ಗಜದ ಬಲದಲ್ಲಿ ಕಡುವೈರಿಯ ತುಳಿದು, ಮಣ್ಣ ಋಣದ ಅಭಿಮಾನವ ಬಾನೆತ್ತರ ಮೆರೆದು, ಮುನ್ನುಗ್ಗಿದ ಶರವೇಗದಿ ಬಿರುಗಾಳಿಯಂತೆ
ಗುಡುಗುಡುಗಿ ಮೇಲೆರಗುವ ಸಿಡಿಲ ಕಿಡಿಯಂತೆ, ಮುನ್ನುಗ್ಗಿದ ಶರವೇಗದಿ ಬಿರುಗಾಳಿಯಂತೆ. ಗುಡುಗುಡುಗಿ ಮೇಲೆರಗುವ ಸಿಡಿಲ ಕಿಡಿಯಂತೆ, ಮುನ್ನುಗ್ಗಿದ ಎದೆಗುಂದದ ಜ್ವಾಲಾಗ್ನಿಯಂತೆ. ಅನ್ಯಾಯವ ಸದೆ ಬಡೆಯುವ ಕಲಿಕಾಲನಂತೆ. ಮುಂದೆ ಮೊಳಗಲಿ ನಿನ್ನ ಜಯಕಾರ. ಯೋಧ ಯೋಧ ಯೋಧ, ನೀ ಶಾಂತಿ ಕ್ರಾಂತಿಗೂ ಸಿದ್ಧ. ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿದು, ಯುವ ಜನರ ಮನದೊಳಗೆ ಸ್ವಾಭಿಮಾನ ಬೆಳೆದು. ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿದು, ಯುವ ಜನರ ಮನದೊಳಗೆ ಸ್ವಾಭಿಮಾನ ಬೆಳೆದು. ಹೆಸರಾಗಿ ಉಸಿರಾಗು ಪ್ರತಿ ಜೀವದಲ್ಲೂ, ಭಯ ಭೀತಿಯ ಕಿಡಿ ಹೊತ್ತಿಸು ಪ್ರತಿವೈರಿಯಲ್ಲೂ. ಹೆಸರಾಗಿ ಉಸಿರಾಗು ಪ್ರತಿ ಜೀವದಲ್ಲೂ, ಭಯ ಭೀತಿಯ ಕಿಡಿ ಹೊತ್ತಿಸು ಪ್ರತಿವೈರಿಯಲ್ಲೂ. ಛಲದಲ್ಲಿ ನೀ ನೀಡುವ ಈ ದಾಂಗುಡಿಗೆ, ಎದುರಾಳಿಯ ಒಡಲುರುಳಲಿ ಈ ಧರೆಗೆ. ಮುಂದೆ ನುಗ್ಗು ನೀ ರಣಧೀರ, ಮೊಳಗಲಿ ನಿನ್ನಯ ಜೇಕಾರ. ಯೋಧ ಯೋಧ ಯೋಧ, ನೀ ಶಾಂತಿ ಕ್ರಾಂತಿಗೂ ಸಿದ್ಧ. ಯೋಧ ಯೋಧ ಯೋಧ, ನೀ ಶಾಂತಿ ಕ್ರಾಂತಿಗೂ ಸಿದ್ಧ. ಸೇನಾಧಿಕಾರಿ ಸುರೇಶ್ ಕಾರ್ಯಾಚರಣೆಯಿಂದ ಬಚಾವ್ ಆದ ಮಗು ಮರಳಿ ತಾಯಿ ಮಡಿಲಿಗೆ. ಹಸನ್ಮುಖಿಯಾದ ತಾಯಿ ಎಸ್ಐ ಜಯಸಿಂಹರವರ ಕುಟುಂಬವು 100 ಕಾಲ ಬಾಳಲಿ ಎಂದು ಹಾರೈಸಿದ ಸೇನಾಧಿಕಾರಿ ಸುರೇಶ್. ದುಃಖಕರ ವಿಚಾರವೆಂದರೆ ಸುರೇಶ್ ಸಿಂಗ್ ಅವರು ನಾಳೆಯೇ ನಿವೃತ್ತಿ ಹೊಂದುತ್ತಿದ್ದಾರೆ. ಸರ್, ಕತೆಲಿಗೆ ಮುಗಿತಾ? ಕತೆ ಮುಗಿಲಿಲ್ಲ, ಇವಾಗ ಆರಂಭ. ಅದೇಗೆ ಸರ್? ಎಲ್ಲರಿಗೂ ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ದಿವಸ 2 ವಿಷಯಗಳನ್ನು ನಿಮಗೆ ಹೇಳಲೇಬೇಕು. ನನ್ನ ಜೀವನದಲ್ಲಿ ಒಂದು ಸುಖಕರವಾದದ್ದು, ಇನ್ನೊಂದು ದುಃಖಕರವಾದದ್ದು. ಸುಖಕರವಾದ ವಿಷಯ ಅಂತಂದರೆ, ಈ ಕರ್ನಾಟಕದ ಹೆಮ್ಮೆಯ ಕುವರ ಸಿಂಗಮ್ ಅಂತಲೇ ಕರೆಯಲ್ಪಡೋ ಶ್ರೀ ಸುರೇಶ್ ಸಿಂಗಿ ಅವರು ನನ್ನ ಮಗುನ ಕಾಪಾಡಿ ನಮ್ಮ ಮನೆಗೆ ಸುರಕ್ಷಿತವಾಗಿ ಕಳಿಸ್ಕೊಟ್ಟಿರ್ತಾರೆ. ಇನ್ನೊಂದು ದುಃಖಕರವಾದ ವಿಷಯ ಅಂತಂದ್ರೆ, ಈ ವೀರ ಯೋಧ ಭಾರತಾಂಬೆಯ ಸುಪುತ್ರ ಈ ವ್ಯಕ್ತಿ ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಆ ನಿವೃತ್ತಿ ಹೊಂದಿರಬೇಕಾದ್ರೆ ಸ್ವಲ್ಪ ನೋವಾಯ್ತು, ಆದರೂ ನಿವೃತ್ತಿ ಸಮಾರಂಭವನ್ನು ಏರ್ಪಡಿಸ್ತಾ ಇದೀವಲ್ಲ, ಬಹಳ ಹೆಮ್ಮೆ ಇದೆ. ಡಾಕ್ಟ್ರೇ, ಡಾಕ್ಟ್ರೇ, ಯಾಕೆ, ಏನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ ಸರ್. ಮೊದಲು ಈ ಮಗುಗೆ ಟ್ರೀಟ್ಮೆಂಟ್ ಕೊಡಿ. ಹಾಸ್ಪಿಟಲ್ ಬಿಲ್ ಎಷ್ಟಾಯ್ತು ಅಂತ ಹೇಳಿ ನನ್ನ ಫೋನ್ ನಂಬರ್ ತಗೊಳ್ಳಿ, ನಾನು ಬಿಲ್ ಕಟ್ತೀನಿ. ಸಾರಿ, ಮಗುಗೆ ನೀವೇನಾಗಬೇಕು? ಮಗು ನಾನೇನಾಗಬೇಕು ಅನ್ನೋದು ಮುಖ್ಯ ಅಲ್ಲ, ಮೊದಲು ಮಗುಗೆ ಟ್ರೀಟ್ಮೆಂಟ್ ಕೊಡಿಸಿ. ಸರ್, ಜೀವ ಉಳಿಸಿದ ದೇವ್ರು ನೀವು. ಮೊದಲು ಮಗುಗೆ ಟ್ರೀಟ್ಮೆಂಟ್ ಕೊಡಿ. ಜೀವ ಉಳಿಸಿದ ದೇವ್ರು ನೀವು ಆಗ್ತೀರಾ. ಕೊಡಿ ಕೊಡಿ ಕೊಡಿ. ಬಾಮ್ಮ, ಪುಟ್ಟ. ಓ ಹಾ ಸರ್. ಹಾ ಮೇಡಮ್, ನನ್ನ ಡ್ಯೂಟಿ ಮುಗೀತು, ನಾ ಹೊರಡ್ತೀನಿ. ಹಾ, ಯಾವುದೋ ಆಕ್ಸಿಡೆಂಟ್ ಕೇಸ್ ಬಂದಿದೆ. ಅವ್ರ ಬಿಲ್ ಪೇ ಮಾಡಿದಾರ ಸರ್? ಇಲ್ಲ, ಯಾವುದೋ ಆಟೋ ಡ್ರೈವರು ದುಡ್ಡಿಲ್ಲ ಅಂತ ಕೀ ಕೊಟ್ಟಿದ್ದಾರೆ. ಇದ್ರ ವ್ಯಾಲ್ಯೂಯೇಷನ್ ಬಂದು 50,000 ಮಾತ್ರ. ಹಾ,
ಮತ್ತೆ ಅವ್ರ ಬಿಲ್ ಎಷ್ಟಾಗತ್ತೆ ನೋಡಿ, ಫೋನ್ ನಂಬರ್ ಕೊಟ್ಟಿದ್ದಾರೆ, ಹಾ ಫೋನ್ ಓಕೆ ಮಾಡಿ. ಸರ್, ಆಗ್ಲಿ. ಹಲೋ. ಹಾ, ನೀವು ಹೇಳಿರೋ ಪೇಷಂಟ್ಗೆ ನಾವು ಚಿಕಿತ್ಸೆ ಮಾಡೋಕ್ಕಾಗಲ್ಲ ಸರ್. ಮೇಡಮ್, ಏನು ಪ್ರಾಬ್ಲಮ್ ಮೇಡಮ್? ನಿಮ್ಮ ಆಟೋ ವ್ಯಾಲ್ಯೂವೇಷನ್ ಇರೋದು 50,000 ಮಾತ್ರ. ನಮಗೆ ಬೇಕಾಗಿರೋದು 1.5 ಲಕ್ಷ. ಇನ್ನು 1 ಲಕ್ಷ ಕೊಟ್ಟರೆ ನಾವು ಚಿಕಿತ್ಸೆ ಮಾಡ್ತೀವಿ. ಮೇಡಮ್, ಹಣದ ಆಸೆಗೆ ಒಂದು ಜೀವನ ಹೆಣ ಮಾಡಕ್ಕೆ ಹೋಗ್ಬಿಡಿ. ದಯವಿಟ್ಟು ಚಿಕಿತ್ಸೆ ಕೊಡಿ ಮೇಡಮ್. ಸರ್, ಇದು ಹಾಸ್ಪಿಟಲ್ ರೂಲ್ಸ್ ಸರ್. ನೀವು 1 ಲಕ್ಷ ಕೊಟ್ಟರೆ ನಾವು ಚಿಕಿತ್ಸೆ ಮಾಡ್ತೀವಿ. ಆಯಿತು ಮೇಡಮ್, ನಿಮಗೆ ಹಣದ ವ್ಯವಸ್ಥೆ ನಾನು ಮಾಡ್ತೀನಿ. ಆದಷ್ಟು ಬೇಗ ಚಿಕಿತ್ಸೆಗೆ ಅರೇಂಜ್ ಮಾಡಿ ಮೇಡಮ್. ಸ್ವಾಮಿಯೇ ಅಯ್ಯಪ್ಪ. ನಮ್ಮ ಹಿರಿಯರು ಉಂಡೆಯಲ್ಲಿ ದುಡ್ಡನ್ನು ಯಾಕೆ ಕೂಡಿಡ್ತಾರ ಅಂತ ಇವಾಗ ನನಗೆ ಅರ್ಥ ಆಯಿತು. ಕ್ಷಮಿಸು ದೇವರೇ, ಒಂದು ಜೀವ ಉಳಿಸೋಕ್ಕೆ ಏನೂ ತಪ್ಪು ಮಾಡದೇ ಇರೋ ಈ ಮಣ್ಣಿನ ಉಂಡೆಯನ್ನು ಒಡೆದು ಹಾಕ್ತಾ ಇದ್ದೀನಿ. ಈ ಮಣ್ಣಿನ ಉಂಡೆಯನ್ನು ಒಡೆದು ಹಾಕಿದರೆ ಇನ್ನೊಂದು ಜೀವಕ್ಕೆ ಅನುಕೂಲ ಮಾಡಿಕೊಡ್ತು. ಆಹಾ, ಈ ಹಳೆಯ ನೋಟುಗಳೆಲ್ಲ ನಮ್ಮ ಅಜ್ಜಿ, ತಾತ, ನನ್ನ ತಾಯಿ, ನನ್ನ ತಂದೆ ಶ್ರಮವಹಿಸಿ ನನಗೆ ಉಡುಗೊರೆಯಾಗಿ ಕೊಟ್ಟಿತ್ತು. ಒಂದೊಂದು ನೋಟುಗಳಲ್ಲಿ ಅವರ ಹೆಸರು, ಅವರ ಪರಿಶ್ರಮ ಇದೆ. ಓ, ಈ ಬಂಗಾರದ ಚೈನು ನನ್ನ ಪ್ರೀತಿಮೆ ಅಂದರೆ ನನ್ನ ಹೆಂಡತಿ ನನಗೆ ಪ್ರೀತಿಯ ಕಾಣಿಕೆಯಾಗಿ ಕೊಟ್ಟಿದ್ದು. ಈ ಸಮಯದಲ್ಲಿ ಅವಳನ್ನು ಎಷ್ಟು ಹೊಗಳಿದರೂ ಸಾಲದು. ಆದಷ್ಟು ಬೇಗ ಹೋಗಿ ಹಾಸ್ಪಿಟಲ್ಗೆ ಕೊಡಬೇಕು. ಮೇಡಮ್, ಆದಷ್ಟು ಬೇಗ ಮಗುಗೆ ಚಿಕಿತ್ಸೆ ಮಾಡಿ. ಆಯ್ತಾಯ್ತು, ಮಾಡ್ತೀವಿ. ಓ ಮೈ ಗಾಡ್, ಮಗಳೇ, ಏನಾಯ್ತಮ್ಮ ನಿನಗೆ? ಮಮ್ಮಿ, ಈ ಅಂಕಲ್ನೇ ನನ್ ಕಾಪಾಡಿತ್ತು. ಸರ್, ನೀವಂತ ಗೊತ್ತಿರ್ಲಿಲ್ಲ ಸರ್. ನನ್ನನ್ನು ಕ್ಷಮಿಸ್ಬಿಡಿ. ನೋಡಿ ಮೇಡಮ್, ಅವತ್ತು ಆ ದಿನ ಮಗು ನಂದಲ್ಲ ಅಂತ ನಾನು ಯೋಚನೆ ಮಾಡಿದ್ರೆ ಇವತ್ತು ಈ ಮಗು ನಿಮ್ದಾಗ್ತಾ ಇರಲಿಲ್ಲ. ಕ್ಷಮಿಸೋದಕ್ಕೆ ನಾನೇನು ದೇವರೇನಲ್ಲ. ಈ ದುಡ್ಡು ಒಡವೆ ಎಲ್ಲ ಬೇಡ ಸರ್. ನನ್ಗೆ ತಗೊಂಡ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ. ತಗೊಳ್ಳಿ ಇದನ್ನ. ಬೇಡಿಮ್ಮ, ಈ ದುಡ್ಡನ್ನ ತಗೊಂಡ್ರೆ ದೇವ್ರ ಮೆಚ್ಚಲ್ಲ ನಿಜ. ಆದ್ರೆ ಈ ದುಡ್ಡಿಂದ ಬೇರೆಯವ್ರಿಗೆ ಸಹಾಯ ಮಾಡಿ ದೇವ್ರು ಮೆಚ್ತಾನೆ. ಕ್ಷಮಿಸು ಮಗಳೇ, ಮಗಳೇ ಕ್ಷಮಿಸು ಮಗಳೇ. ಈ ದುಡ್ಡಿಗೋಸ್ಕರ ಎಲ್ಲ ಆಸೆ ಪಟ್ಟು ನಿನಗ್ ಚಿಕಿತ್ಸೆ ಕೊಡ್ದೇನೆ ದುಡ್ಡು ಬೇಕು ಬೇಕು ಅಂತ ನಿನ್ನ ಈ ಸ್ಥಿತಿಗೆ ತಂದ್ಬಿಟ್ಟೆ ನಾನು. ಕ್ಷಮಿಸಮ್ಮ, ನಾನು ಇನ್ಮೇಲೆ ಯಾವ ತಪ್ಪು ಮಾಡಲ್ಲ ಅಮ್ಮ. ಮಗಳೇ, ಮಗಳೇ. ಸರ್, ನಂಗೊಂದು ಡೌಟು. ಏನಪ್ಪ ನಿನ್ ಡೌಟು? ಅವ್ರಿಗೆ ಲವ್ವು ಗಿವ್ವು ಸಮಥಿಂಗ್ ಏನಿರ್ಲಿಲ್ವಾ ಸರ್? ಅವ್ರೇನು ಸನ್ಯಾಸಿನ? ಅವ್ರ ಸನ್ಯಾಸಿ ಅಲ್ಲಪ್ಪ, ಅವ್ರದ್ದು ಲವ್ ಸ್ಟೋರಿ ಇದೆ.
ಲೋ ಕರಿಕೋಣ, ನಮ್ ಗದ್ದೆಗೆ ಬಂದು ನಿಮ್ ಗುದ್ಲಿಯಿಂದ ನಮ್ ಗದ್ದೆಗೆ ನೀರು ಉಣಿಸ್ತಾ ಇದೀಯಾ? ಕಡಿ ಮಾಡ್ತೀನಿ ನಿಮ್ಗೆ. ನಾನ್ ಕೊಡೋ ವಧೆಗೆ ನಿನ್ ಗುದ್ಲಿ ಮುರಿದು ಹೋಗ್ಬೇಕು, ಹಾಗ್ ವದಿತೀನಿ. ಹಾವ್ರಾಣಿ ನಿಂತ್ಕೊಳ್ಳೆ. ನಿನಗ್ ಓಡಕ್ಕಾಗಿಲ್ಲ ಅಂತ ನನಗೆ ಯಾಕೆ ನಿಂತ್ಕೊ ಅಂತೀಯ? ತಾಕತ್ತಿದ್ರೆ ಹಿಡಿಯೋ ಈ ಹಾವ್ರಾಣಿನ. ಹಾವು ಹಿಡ್ದು ಹಾಲು ಕುಡ್ಸೋದನ್ನ ಈ ಹುಡುಗರಿಗೆ ಹೇಳ್ಕೊಡ್ತೇನೆ. ಹೇ, ಮೊದ್ಲು ಲುಂಗಿ ಕಟ್ಕೋ. ಹಾವು ಹೊರಗಡೆ ಬಂದ್ರೆ ನೋಡ್ದವ್ರು ಹೆದರ್ಕೊಂಡ್ಬಿಡ್ತಾರೆ. ನಾನ್ ಬೀಗ ಹಾಕಿದೀನಿ, ನೀನ್ ಗಂಡ್ಸಾದ್ರೆ ಒಳಗ್ ಬಾ. ನಿನ್ ಅಜ್ಜಿ ನಿನ್ ಬೀಗದೊಳಗಡೆ ಕಡ್ಡಿ ಹಾಕಿ ತಿರ್ಗಿಸ್ತಾ ಚಿಲುಕ್ಕಂತ ಓಪನ್ ಆಯ್ತು ಕಣೆ, ಮೇಲೆ ಬಂದಿದ್ದೀನಿ. ನಿನ್ನ ಅಜ್ಜಿ ಒದ್ದೋಡ್ ಬರ್ತೀಯಾ? ನನ್ಗೇನ್ ಗೊತ್ತು ಅದ್ ನೀನು ಅಂತ. ನಾನು ಎಮ್ಮೆ ಅನ್ಕೊಂಡಿದ್ದೆ. ಅಷ್ಟು ಗೊತ್ತಾಗಲ್ವಾ? ಕಣ್ಣೆ ಹಿಂದೆ ಇಟ್ಕೊಂಡಿದ್ಯಾ ಮುಂದೆ ಇಟ್ಕೊಂಡಿದ್ಯಾ? ಮುಂದೆನೆ ಇದೆ. ಹೀಗ್ ಮಾಡಿದ್ರೇನೆ ನನಗೂ ನಿನ್ಗೂ ಮದ್ವೆ ಆಗೋದು. ನಂಗ್ ಮದ್ವೆ ಆಗಂತೇನೆ. ಹೋಗು, ನನಗ್ ನಾಚಿಕೆ ಆಗುತ್ತೆ. ಒಂದಿಲ್ಲ ಒಂದಿವ್ಸ ಈ ಕರೆ ಕೊಡೋದ್ ಕೆಳಗಡೆ ಅಪ್ಪಚ್ಚಿ ಆಗ್ಬಿಡ್ತೀಯಾ? ಸಾಕು ಸಾಕು ಅನ್ನೋರ್ಗೆ ಕೊಡ್ತಾ ಇರ್ತೀನಿ. ನಾನು ನಮ್ ಗದ್ದೆ ಒಳಗಿನ ಮೂಲಂಗಿ ಎಲೆ ಚೆನ್ನಾಗಿ ಬಂದಿಲ್ಲ ಅಂತ ಯೋಚನೆ ಮಾಡಿದ್ರೆ ಇವಳು ಕೆಳಗಿರೋ ಮೂಲಂಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಲೋ ಸುರೇಶ, ನನ್ನ ಮಗಳನ್ನ ಕಾಲೇಜ್ವರೆಗೂ ಬಿಟ್ಬಿಡು. ಬಂದೆ, ಬರ್ತೀನಿ ಅಕ್ಕ. ಛೇ, ಇವತ್ತೇನ್ ಮಾಡ್ತಾನೋ ಏನೋ. ನಿನ್ನೆ ನಾನು ಒದ್ದಿರೋ ಕೋಪಕ್ಕೆ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾಲುವೆ ಒಳಗೆ ಬೀಳಿಸಿ ಕಾಲ್ಗೆ ಏನಾದರೂ ಪರವಾಗಿಲ್ಲ, ಕಾಲ್ ಕೆಳಗೆ ಕಾಲ್ ಮೇಲೆ ಹಬ್ಬ ಯಾವುದಕ್ಕೂ ಹುಷಾರಾಗಿರ್ಬೇಕು. ನಿನ್ನೆ ಒದ್ದಿದೀಯ ನನ್ನ, ಇವತ್ತು ಸೇಡಿಗೆ ಸೇಡು ಮುಯ್ಯಿಗೆ ಮುಯ್ಯಿ, ಇವತ್ತು ತಿರ್ಸ್ತೀನಿ. ಇಲ್ಲೆಲ್ಲೋ ಒಂದು ಗುಂಡಿ ಇತ್ತು, ಹುಡುಕ್ತಾ ಇದ್ದೀನಿ. ಹೇ, ಗುಂಡಿ ಇದೆ, ನೋಡ್ಕೊಂಡು ಓಡಿಸು. ಆಹಾ, ಈ ಗುಂಡಿ ಒಳಗಡೆ ನಿನ್ನ ಬೀಳ್ಸಲ್ಲ ಬಾ, ಮುಂದೆ ದೊಡ್ಡ ಗುಂಡಿ ಇದೆ, ಅಲ್ಲಿ ಬೀಳಿಸ್ತೀನಿ ನಿನ್ನ. ಅಯ್ಯಪ್ಪ, ಇಂಜನ್ ಮೇಲೆ ಕೈ ಹಾಕಿದ್ದೀನಿ, ಕೈಯೇ ಸುಟ್ಟೋಯ್ತು. ಬಾರ್ಡರ್ ಇಂದ ಬಂದ್ಮೇಲೆ ಬರ್ಗೆಟ್ ಹೋಗಿದೆಯಲ್ಲೋ. ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕಾಲ್ವೇಗ್ ಬೀಳಿಸಿದ್ಯಲ್ಲೋ. ಹೆಂಗೆ ಮುಯ್ಯಿ ಸೈಡಿಗೆ ಸೈಡು ನಿನ್ನೆ ಒದ್ದಿದ್ದಲ್ಲ, ಇವಾಗ ಬಾ ನೋಡೋಣ, ಬಾ ನೋಡೋಣ ಇವಾಗ ಹೆಂಗೆ. ಲೇ ತಿನ್ಕುರಳಿ ಬಾರಲೇ, ಲೇ ಅವ್ರಾಣಿ ಬಾ ಮನೆಗೆ, ಅಮ್ಮನ್ಗೆ ಹೇಳ್ತೀನಿ. ಆಹಾ, ಕೋಪ ನೋಡು ಕೋಪ, ಏನ್ ಸೀಮೆಗಿಲ್ದಿರೋ ನಿನ್ ಕೋಪ. ನಾನೇನ್ ನೋಡಿಲ್ಲ ನಿನ್ ಕೋಪನ. ಲೇ ನನ್ ಗಾಡಿ ಒದ್ದು ಹೋಗ್ತೇನೆ, ಲೇ ತಿನ್ಕುರಳಿ ಬಾ, ನಿನ್ಗಿದೆ. ಸುರೇಶ, ನನ್ ಮಗಳು ಲಕ್ಷ್ಮಿ ಪೂಜೆ ಮಾಡಿದ್ದಾಳೆ, ಊಟ ಮಾಡ್ಕೊಂಡು ಹೋಗ್ವೆ ಬಾರೋ. ಅಕ್ಕ ಬರ್ತೀನಿ, ಆದ್ರೆ ನಿನ್ ಮಗಳು ನನ್ ನೋಡಿದ್ರೆ ಮೈ ಮೇಲೆ ಹಾರಕ್ ಬರ್ತಾಳೆ. ಆಪಲ್ ತರ ಅವಳೆ, ಹೊಡೆದ್ರೆ ಆಪಲ್ ಅಪ್ಪಚ್ಚಿ ಗೊತ್ತಲ್ಲ. ನಿನ್ನಿಬ್ರದೇ ಇದ್ದದೇ ಜಗಳ, ಬಾರಪ್ಪ. ಆಯ್ತು ನಡೀರಿ ಅಕ್ಕ. ಆಹಾ, ಇವತ್ತು ಭರ್ಜರಿ ಊಟ ತಿಂದು ತೇಗ್ಬಿಡ್ತೀನಿ ಇವತ್ತು. ಸಾನ್ವಿ, ನಾನು ಹೊರಗಡೆಗೆ ಹೋಗಿ ಬರ್ತೀನಿ, ಮಾಮಂಗೊಂದ್ ಸ್ವಲ್ಪ ಊಟ ಹಾಕಮ್ಮ. ಸ್ವಲ್ಪ ನುಗ್ಗೆಕಾಯಿ ತಿನ್ನು. ನೀ ಮನೆಯಲ್ಲಿ ತಿಂದಂಗ್ ತಿನ್ಬೇಡ, ಕೋಲ್ ಸ್ಟ್ರಾಂಗ್ ಆಗುತ್ತೆ. ನಮ್ಮನೇಲಿ ಇಷ್ಟಿದ್ದವ ನುಗ್ಗೆಕಾಯಿ ಎಲ್ಲ ತಿಂದ್ ನೋಡು, ಸ್ಟ್ರಾಂಗ್ ಆಗ್ತೀಯಾ. ಅದ್ ನನ್ ತಟ್ಟೆ ಕಣೋ, ತಟ್ಟೆನಲ್ಲಿ ಕೈ ತೊಳಿಬೇಡ. ಹೇಳ್ತಾ ಇದ್ರು ಕೈ ತೊಳಿತಿದ್ಯಲ್ಲ.
ತಟ್ಟೆಯಲ್ಲಿ ನೀರು ಹಾಕ್ದೇನೆ ಇನ್ನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ಇರು ನಿನಗೆ. ಅಜ್ಜಿ, ನಾನ್ ಸೂರಿ ಮಾವನ ಲವ್ ಮಾಡ್ತಾ ಇದ್ದೀನಿ. ಈ ಹಳ್ಳಿ ಹುಂಬನ್ ನೋಡಿ ತಲೆ ತಿರುಗ್ತಿದೆಯಲ್ಲಪ್ಪ. ದೇವ್ರೆ, ನಮ್ಮ ಹಳ್ಳಿ ಹುಂಬ ಸೂರಿ ಮಾವನ್ ಜೊತೆ ಆದಷ್ಟು ಬೇಗ ಮದ್ವೆ ಮಾಡ್ಸಪ್ಪ. ನಾನು ಅವನನ್ನ ತುಂಬಾ ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಆ ಹಳ್ಳಿ ಹುಂಬಾನೇ ಕಾಣಿಸ್ತಾ ಇದ್ದಾನೆ. ತಲೆ ಚಿಟ್ಟಂತ ಇದೆ. ಈಗಲೇ ಹೋಗಿ ಹೇಳ್ಬಿಡ್ತೀನಿ, ನಾನು ಅವನನ್ನ ಲವ್ ಮಾಡ್ತಾ ಇದ್ದೀನಿ, ಅವನು ನನ್ನ ಲವ್ ಮಾಡ್ತಿಲ್ವೇ. ಗದ್ದೆನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗಲೇ ಹೋಗಿ ಹೇಳ್ಬಿಡ್ತೀನಿ. ನಮ್ಮ ಮಾವ ಕಪ್ಪಿದ್ರು ಮನಸ್ಸು ಮಾತ್ರ ಕಾಗೆ ಬಂಗಾರ. ಈ ಕಾಗೆ ಹುಂಜ ಆಗಿ ಕೋಳಿ ನೋಡಿ ಓಡ್ ಬರುತ್ತೆ ಅನ್ಕೊಂಡೆ. ಇದೆಲ್ಲ ಈ ಹುಂಜಕ್ಕೆ ಅರ್ಥ ಆಗಲ್ಲ. ನಮ್ಮ ಕರ್ನಾಟಕದ ರತ್ನ ರಾಜ್ಕುಮಾರ್ ಅವ್ರ ಸ್ಟೈಲಲ್ಲಿ ಓಲೆ ಬರಿತೀನಿ. ಆವಾಗ್ಲಾದ್ರೂ ಅರ್ಥ ಆಗುತ್ತೇನೋ ನೋಡೋಣ. ಐ ಲವ್ ಯು ಸಾನ್ವಿ. ಇದು ಬರೀ ಕನ್ಸ. ನನ್ನ ಜೀವನ ಇಡೀ ಬರೀ ಕನ್ಸ್ ಕಾಣೋದೇ ಆಯ್ತು. ನಿನ್ನೆ ಹೇಳಿದ್ದೆಲ್ಲ ಜ್ಞಾಪಕ ಇದೆಲ್ಲ ಮಕ್ಕಳೇ. ಐ ಲವ್ ಯು ಮಾವ. ಯಾಕೋ ನಾ ಇಷ್ಟ ಇದ್ರು ಇಷ್ಟ ಇಲ್ದವ್ರ ತರ ಆಡ್ತೀಯಾ? ನೀನ್ ಎದೆ ಮುಟ್ಕೊಂಡ್ ಹೇಳು, ನಾನ್ ಇಷ್ಟ ಇದೀನೋ ಇಲ್ವಾ ಅಂತ. ಮತ್ತೆ ನೀ ನಾನು ನೋಡ್ದಾಗೆಲ್ಲ ಮೈ ಮೇಲೆ ಹಾರಕ್ ಬರ್ತೀಯಾ? ನಂಗೂ ಬಾವಿ ಹಾರದ್ ಕಲಿಸೋ. ಇಲ್ ಬೇಡ, ಗಾಡಿ ಮೇಲೆ ಕರ್ಕೊಂಡು ಹೋಗಿ ಗಾಳಿಪಟ ಆರಿಸಿ ಗಾಳಿಪಟ ಕಿತ್ ಹೋಗೋವರೆಗೂ ಗಾಡಿ ಓಡಿಸು. ಇಂಜಿನ್ ಆಯಿಲು ಹೊರಗಡೆ ಬಂದ್ರೂ ಬಿಡ್ಬೇಡ. ಒರ್ಸೋದಕ್ಕೆ ಬಟ್ಟೆ ನಾನ್ ಕೊಡ್ತೀನಿ. ಈಗ ಕೈ ಬಿಡು, ಕೆರೆ ಹತ್ರ ಬಂತು. ಅಲ್ಲಿ ನೋಡು, ಕೆರೆಯಲ್ಲಿ ಕೈ ಹಾಕ್ಲಾ? ಹೇ ಬೇಡ್ವೋ, ಕಪ್ಪೆ ತುಂಬಾ ಸ್ಟ್ರಾಂಗ್ ಇದೆ. ನಿನ್ ಬೆರಳನ್ನ ಕಚ್ಚಿ ತಿಂದ್ಬಿಡುತ್ತೆ. ಇದು ತುಂಬಾ ಡೇಂಜರ್ ಪ್ಲೇಸ್ ಗೊತ್ತಾ? ಕೆರೆ ಒಳಗೆ ಏನಿದೆ ಅಂತ ಗೊತ್ತಿಲ್ಲ. ಮೇಲ್ಗಡೆ ಕೆರೆ ನೀರು ನೋಡಿ ತುಂಬಾ ಖುಷಿ ಆಯ್ತು ನಂಗೆ. ಇದೇ ಖುಷಿನಲ್ಲಿ ನನ್ ಗಟ್ಟಿಯಾಗಿ ತಪ್ಕೊಳ್ಳೋ, ನನ್ಗೊಂದು ಕಿಸ್ ಕೊಡೋ. ಹತ್ರ ಬಂದು ಗಟ್ಟಿಯಾಗಿ ಕಿಸ್ ಕೊಡು ಅಂದ್ರೆ ಹೀಗೆ. ಅಯ್ಯೋ ಸಾಕ್ ಬಿಡೋ. ಕೆರೆಯಲ್ಲಿರೋ ಚಾರ್ಪ್ ಮೀನು ರೊಚ್ಚಿಗಿದ ಆಚೆ ಬಂದ್ರೆ ಕೆರೆ ನೀರು ಚೆಲ್ಲೋಗುತ್ತೆ ಕಣೆ. ಚೆಲ್ ಹೋದ್ರೆ ಕೆರೆ ನೀರ್ ಚೆಲ್ ಹೋಗುತ್ತೆ. ನಿನ್ಗೇನ್ ಲಾಸು? ಸೂರಿ, ನಮ್ ಪ್ರೀತಿ ಯಾವತ್ತು ಹೀಗೆ ಶಾಶ್ವತವಾಗಿರ್ಲಿ. ಆದಷ್ಟು ಬೇಗ ನಿಮ್ಮಮ್ಮನ ಹತ್ರ ಮದ್ವೆಗೆ ಮಾತಾಡೋ. ಆಯ್ತು, ನಾನು ನಮ್ಮಮ್ಮನ ಹತ್ರ ಮಾತಾಡ್ತೀನಿ, ನೀನು ನಿಮ್ಮಮ್ಮನ ಹತ್ರ ಮಾತಾಡೋ. ಇವನೇನ್ ಕೋತಿ ಆಡ್ದಂಗ ಆಡ್ತಾನೆ. ನಮಸ್ಕಾರಮ್ಮ. ನಾನೇ ಮದುವೆ ಗಂಡು ಅಂತ ಗೊತ್ತಿಲ್ಲ ಈ ಅಮ್ಮಂಗೆ. ಮುಂಚೆ ನಾನ್ ಬಂದಿರೋದು, ಹುಡುಗಿ ನನ್ಗೆ ಕೊಡಿ. ಬೇಗ ಬಾರೆ, ನಿನ್ ಮದ್ವೆ ಗಂಡ್ ಕರ್ಸಿದೀನಿ. ನೋಡು, ಹುಡುಗಿ ಗೊತ್ತು ಕಣ ಯಾರಿಗೆ ಫಸ್ಟ್ ಕೊಡ್ಬೇಕು ಅಂತ. ಟೀನಲ್ಲಿ 2 ಬೇದಿ ಮಾತ್ರೆ ಹಾಕಿದೀನಿ, ಕುಡಿರಿ. ಹುಡುಗಿ ಆಪಲ್ ತರ ಅವಳೆ, ಆದ್ರೆ ಆಪಲ್ಲೇ ಕಾಣಿಸ್ತಿಲ್ಲ. ಅಮ್ಮ, ಇವನ್ ದೊಡ್ಡ ಕಾಮುಕ ಅಮ್ಮ. ಇರು, ನಿನಗ್ ಮಾಡ್ತೀನಿ. ಹೋಗೋ ಇಲ್ಲಿಂದ, ನಡಿ. ಹೋಗೋ, ನಡಿಯೋ, ನಡಿಯೋ. ಅಯ್ಯೋ ನಾನು ಯಾಕಮ್ಮ ಇಂಥವ್ರನ್ನೆಲ್ಲ ಕರೆಸ್ತೀಯಾ? ಬಂದಿರೋ ಸಂಬಂಧಕ್ಕೆ ಬೇದಿ ಮಾತ್ರೆ ಆಗ್ತಿಯಲ್ಲ. ಹಿಂಗಾದ್ರೆ ನಿನ್ಗೆ ಯಾರೇ ಮದ್ವೆ ಆಗ್ತಾರೆ? ಹಿಂಗೆ ಆದ್ರೆ ನಿಂಗೆ ಯಾವ ಗಂಡು ಬರ್ತಾನೆ? ಏನೇ ಕೇಳ್ತಾ ಇದ್ರು ಹಾಗೆ ಹೋಗ್ತಾ ಇದೆಯಲ್ಲ.
ಮದ್ವೆ ಆಗ್ತಾರಂತ ತೋರಿಸ್ತೀನಿ ಬಾ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇವಳು? ಓಹೋ, ಮದ್ವೆಗಿಂತ ಮುಂಚೆನೇ ಇದೆಲ್ಲನಾ? ಅಮ್ಮ ಫೋನ್ ನಿಮ್ಗೆ ಯಾರೋ ಮದ್ವೆಗೆ ಬರಲ್ಲ ಅಂತಿದ್ದಾರೆ. ಅಮ್ಮ ನಾನಂತೂ ಬರಲ್ಲ ಮದ್ವೆಗೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಗಿಲಿ ಗಿಲಿ ಗಿಚ್ಚಿ ಗಿಲಿ ಗಿಲಿ ಗಿಚ್ಚಿ ಗಿಲಿ ಗಿಲಿ ಗಿಚ್ಚಿ. ಈ ಹೋಗೋ, ಹೀಗೆಲ್ಲ ಮಾಡಿದ್ರೆ ನಾನು ಬರಲ್ಲ. ಸಾರಿ ಸಾರಿ ಸಾರಿ, ಬಾ 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 ಬಾ, ಮಾಡಲ್ಲ ಬಾ. ಓಹೋ, ಇವಳು ಬರೋ ಸ್ಟೈಲ್ ನೋಡಿದ್ರೆ ನನಗೆ ಗಿಚ್ಚಿ ಹೊಡಿಂಗ ಅವಳೆ. ಹಾಲು ಕುಡಿದು ಸ್ಟ್ರಾಂಗ್ ಆಗಿ ಗ್ರೌಂಡಲ್ಲಿ ಯಾರು ಗಿಚ್ಚಿ ಹೊಡಿತಾರೋ, ಸಿಕ್ಸ್ ಯಾರು ಹೊಡಿತಾರೋ ನೋಡೇ ಬಿಡೋಣ. ಕಡ್ಡಿ ಮುರಿದೋಯ್ತ ನೋಡಿ, ಸೌಂಡೇ ಬರ್ತಾ ಇಲ್ಲ. ಓ, ಕೀ ಕೊಡೋದ ಮರ್ತೋಗ್ಬಿಟ್ಟಿದ್ದೆ. ಇವಾಗ ಸೌಂಡ್ ಬರುತ್ತಮ್ಮ, ಮಲ್ಕೋ. ರೀ, ಸೌಂಡ್ ಇನ್ನೂ ಬಂದಿಲ್ಲ. ಇದು ಸೆಲ್ ವಾಚು, ಸೆಲ್ ಹಾಕೋದೇ ಮರ್ತ್ಬಿಟ್ಟಿದ್ದೆ. ತಗೋ, ಜಿಲಾಬಿ ತಿನ್ನು, ಇವಾಗ ಸೌಂಡ್ ಬರುತ್ತೆ. ಅಲಾರಾಮ್ ಹೊಡಿತಾ? ಅಲಾರಾಮ್ ಹೊಡಿಯಕ್ಕೆ ಇನ್ನೂ ಟೈಮ್ ಇದೆ ಅಮ್ಮ, ಮಲ್ಕೋ. ಅಲಾರಾಮ್ ಹೊಡಿತು. ರಾತ್ರಿ ಎಲ್ಲ ಹೇಗಿತ್ತು? ನಿಮ್ಮ ಅಲಾರಾಮ್ ಗಂಟೆ ಸೌಂಡ್ ಸರಿಯಾಗಿ ಹೊಡಿತು. ಈ ವಿಷಯದಲ್ಲಿ ತುಂಬಾ ರಸಿಕರು ನೀವು. ಇನ್ನೊಂದ್ಸರಿ ಅಲಾರಾಮ್ ಗಂಟೆ ಹೊಡಿತೀರಾ? ಹೊಡಿತೀನಿ ಹೊಡಿತೀನಿ. ಈಗ ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ನಿಮ್ಗೊಂದು ಲೆಟ್ರ್ ಬಂದಿದೆ, ತಗೊಳ್ಳಿ. ಅಮ್ಮ ಅಮ್ಮ ಏನೋ ಅಮ್ಮ, ಈ ಲೆಟರ್ ಬಂದಿದೆಮ್ಮ ಆರ್ಮಿಯಿಂದ. ಅರ್ಜೆಂಟ್ ಡ್ಯೂಟಿಗೆ ಹೋಗ್ಬೇಕಂತಮ್ಮ. ಅಯ್ಯೋ ಶಿವನೇ, ಮದ್ವೆ ಆಗಿ ಇನ್ನೂ 2 ದಿವಸ ಆಗಿಲ್ಲ, ನೀನ್ ಈಗಲೇ ಡ್ಯೂಟಿಗೆ ಹೋಗ್ಬೇಕು ಅಂದ್ರೆ ಹೆಂಗೋ? ಅಮ್ಮ, ಕರ್ತವ್ಯ ಅಂತ ಬಂದ್ಮೇಲೆ ನಾವು ಅದನ್ನ ನಿಭಾಯಿಸ್ಲೇಬೇಕಮ್ಮ. ದೇಶ ಸೇವೆ ಈಶ ಸೇವೆ ಅಲ್ವೇನಮ್ಮ? ಸರಿ ಕಣೋ ಮಗ್ನೆ, ನನ್ ಮಗ ದೇಶ ಕಾಯೋ ವೀರ ಯೋಧ ಅಂತ ತುಂಬಾ ಖುಷಿ ಆಗ್ತಾ ಇದೆ.
ನೀನ್ ಹೋಗ್ ಬಾ ಮಗನೆ, ಒಳ್ಳೇದಾಗ್ಲಿ. ಚೆನ್ನಾಗಿ ಬಾಳು ಮಗನೆ. ಚೆನ್ನಾಗಿರು ಮಗನೆ. ಅತ್ತೆ ನಿದ್ದೆ ಬರ್ತಿಲ್ಲ. ಸುಮ್ಮನೆ ಮಲ್ಕೋಮ್ಮ. ಹಲೋ, ಹೇಳ್ಚಿನು. ನೋಡ್ಬೇಕನ್ಸುತ್ತೆ. ಸೀದಾ ಮನೆಗೆ ಬರ್ಬೇಕಲ್ವಾ? ಆಯ್ತಾಯ್ತು ಮರಾಯ್ತಿ, ನೀನು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೆಂಗೆ? ನಾವೇನು ಹೊಸದಾಗಿ ಮದುವೆ ಆಗಿದ್ದೀವಾ? ಆಯ್ತು, ಆದಷ್ಟು ಬೇಗ ಬರ್ತೀನಿ. ಈ ವಯಸ್ಸಲ್ಲಿ ಅಲ್ಲಿಗೆ ಬಂದು ನಾನು ಮಾಡೋದಾದ್ರೂ ಏನು ಹೇಳು? ಹುಣಸೆ ಮರ ಮುಪ್ಪಾಗಿರ್ಬೋದು, ಆದ್ರೆ ಹುಳಿ ಮುಪ್ಪ. ಬೇಗ ಬಾ. ಏನಾಯ್ತು? ಯಾಕೆ ಇಲ್ಲಿ ಕೂತಿದ್ದೀರಾ? ಏನಪ್ಪ ಮಾಡೋದು? ವಯಸ್ಸಾದ್ಮೇಲೆ ಮಕ್ಕಳು ಬಿಟ್ಟೋಗ್ತಾರೆ. ವಯಸ್ಸಾದ್ಮೇಲೆ ನಮ್ಮಂತರು ಬದುಕಲೇಬಾರ್ದು. ನನ್ನ ಹೆಂಡತಿ ಬೇರೆ ಹುಷಾರಿಲ್ಲ, ನನ್ನ ಮಕ್ಕಳು ಓಡೋದ್ರು, ಆಸ್ಪತ್ರೆಯಲ್ಲಿ ಬೇರೆ ಬಿಲ್ ಕೇಳ್ತಿದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ, ನಾನು ಏನು ಮಾಡಲಿ? ಅಣ್ಣ, ನೀ ಏನು ಯೋಚನೆ ಮಾಡಬೇಡ. ನಿಮ್ಮ ಹೆಂಡತಿ ನಮ್ಮ ತಾಯಿ ಸಮಾನ. ನಮ್ಮೂರಲ್ಲಿ 2 ಎಕರೆ ಗದ್ದೆ ಇದೆ, ಅದು ಮಾರಿ ಆದರೂ ನಮ್ಮ ತಾಯಿ ಸಮನಾಗಿರೋ ನಿಮ್ಮ ಹೆಂಡತಿ ನಾನು ಉಳಿಸ್ತೀನಿ. ಸರ್, ತುಂಬಾ ಅರ್ಜೆಂಟ್ ಇದೆ. ಪೇಷೆಂಟು ಹೊಟ್ಟೆ ನೋವು ಅಂತ ತುಂಬಾ ಬಳಲ್ತಾ ಇದ್ದೇನೆ. ನಾನು ಫೈನ್ ಆಮೇಲೆ ಬಂದು ಕಟ್ತೀನಿ ಸರ್. ಸರ್, ತುಂಬಾ ಅನ್ಯಾಯ ಸರ್. ಕಾನೂನು ಪ್ರಕಾರ ಅವನ ಗಾಡಿ ಮೇಲೆ ಫೈನ್ ಹಾಕಿದ್ದೀನಿ. ಆ ಫೈನ್ ನಾನೇ ಕೋರ್ಟಲ್ಲಿ ಕಟ್ತೀನಿ. ಯಾಕಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಹಾಗೂ MLA ಮಾಡಬೇಕಾದ ಕರ್ತವ್ಯನ ಈ ಪುಣ್ಯಾತ್ಮ ಮಾಡ್ತಾ ಇದ್ದಾನೆ. ಆಯ್ತು, ಸರಿಯಾಗಿ ಫೈನ್ ಕಟ್ಟಿಸ್ತೀನಿ. ಸ್ಟೇಷನ್ ಹತ್ರ ಬಾ. ಗಾಡಿ ಹೋದ್ರೂ ಹೋಯ್ತು, ನನ್ನ ಮಾತ್ರ ಪೊಲೀಸ್ ಸ್ಟೇಷನ್ ಕರ್ಕೋಲ್ಲ. ಆಯ್ತು, ಕರ್ಕೋಗಿರಿ ಹಾಕಿ ರುಬ್ಬಿ ಬಿಡ್ತಿದ್ರು. ಬೇಡ ಬೇಡ. ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಫಿಕ್ಸ್. ಜನರ ನಿರ್ಲಕ್ಷ್ಯ, ಕೈ ಮೀರಿದ ಕರೋನಾ, ಎಲ್ಲೆಲ್ಲೂ ಹೆಚ್ಚುತ್ತಾ ಇರೋ ಕರೋನಾ. ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಫಿಕ್ಸ್. ನಮ್ಮ ಯಜಮಾನ್ರು ಬೇರೆ ಊರಲ್ಲಿಲ್ಲ.
ಛೇ, ಈ ಫೋನ್ ಬೇರೆ ಸಿಗ್ತಾ ಇಲ್ಲ. ಹಾ, ಸಿಕ್ತು. ಲೇ ಪುಟ್ಟಿ, ಇಲ್ಲಿ ಸಮಾಜ ಸೇವೆ ಮಾಡ್ಕೊಂಡಿದ್ದೀನಿ. ನಿನ್ನ ನೋಡ್ಬೇಕು ಅನ್ಸುತ್ತೆ, ಆದಷ್ಟು ಬೇಗ ಬರ್ತೀನಿ. ಅಲ್ರಿ, ನಿಮಗೆ ಅದೇ ಚಿಂತೆನಾ? ಎಲ್ಲ ಕಡೆ ಕರೋನಾ ಹರಡ್ತಿದೆ. ಏನ್ ಮಾಡ್ತಿದ್ದೀರಾ ಅಲ್ಲಿ? ಬೇಗ ಬಂದ್ಬಿಡಿ. ನಿಮ್ಗೋಸ್ಕರ ಈ ಜೀವ ಕಾಯ್ತಾ ಇದೆ. ಬೇಗ ಬನ್ನಿ. ಆಯ್ತು ಮಾರಾಯ್ತಿ, ನಿನ್ಗೋಸ್ಕರ ಈ ಜೀವ ಬರ್ತಾ ಇದೆ. ನಿಂಗೆ ತುಂಬಾನೇ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಿನಗೆ ಬೇಜಾರಾದ್ರೆ ನಾವು 15 ವರ್ಷಗಳ ಹಿಂದೆ ಆಡಿರೋ ಆಟನೆಲ್ಲ ಜ್ಞಾಪಿಸ್ಕೊ. ಜೀವವೇ ಬರು
ಕನ್ಸ್ಕೊಂಡಿದ್ದು ಸಾಕು, ಫೋನ್ ಕಟ್ ಮಾಡಿ. ಅಯ್ಯೋ ಕನ್ಸಾ? ನಮ್ಮ ಗದ್ದೆನಲ್ಲಿ ನೀರು ಇಲ್ದೇ ಬೋರು ಇಲ್ದೇ ಚಳಿಗಾಲದ ಚಿಗುರು ಯಾಕೆ ಇಷ್ಟೊಂದು ಬೇಗ ಬರ್ತಾ ಇದೆ ಅಂತ ಇವಾಗ ಗೊತ್ತಾಯಿತು. ಈ ಚಳಿಗೆ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲಪ್ಪ. ಬೆಡ್ಶೀಟ್ ಆದರೂ ಹಾಕೊಂಡ್ಬಿಡ್ತೀನಿ. ಈ ಬೆಡ್ಶೀಟೇ ನಮ್ಮ ಗಿಲಿಗಿಲಿ ಗಿಚ್ಚಿ ಅಂದ್ಕೊಂಡು ಆದಷ್ಟು ಬೇಗ ಊರು ತಲುಪನ. ದಿನೇಶ ಬೇರೆ ಮುಂಚೆ ವಾರ್ನಿಂಗ್ ಕೊಟ್ಟಿದ್ದಾನೆ, ಇಲ್ಲಿ ಕಳ್ಳರು ದೇವುಗಳು ತುಂಬ ಇದ್ದಾವ, ಹುಷಾರಾಗಿ ಹೋಗಂತ. ಆದಷ್ಟು ಬೇಗ ಊರು ತಲುಪಿದರೆ ಸಾಕು. ಚಳಿ. ಏನಿದು, ನಾನು ಹೋಗೋ ಸ್ಪೀಡ್ಗೆ ಬಾಟ್ಲಿ ಎಲ್ಲ ಅಲ್ಲಾಡ್ತಾ ಇದೆ. ಯಾವುದಕ್ಕೂ ನಿಧಾನಕ್ಕಿನೇ ಹೋಗ್ಬಿಡ್ತೀನಿ. ನಾನು ಹೆಂಡ್ತಿ ಬಾಟ್ಲಿ ನೀರು ಚೆಲ್ಕೊಂಬಂದ್ರೆ, ಏನ್ರಿ ಬಾಟ್ಲಿ ನೀರು ಚೆಲ್ಕೊಂಬಂದಿದ್ರೆ ಅಂತ ಬೈತಾಳೆ. ಒಳ್ಳೆ ದೆವ್ವ ಗಂಟು ಬಿದ್ದಂಗೆ ಬಿದ್ಲಪ್ಪ. ದೆವ್ವ ಇಳಿದೇ ಇಲ್ಲ ಗೊತ್ತಿಲ್ಲ, ಆದರೆ ಇವಳು ಮಾತ್ರ ದೆವ್ವ ಥರ ಆಡ್ತಾವಳೆ. ಇದೇನಪ್ಪ, ನಿಜವಾದ ದೆವ್ವನೋ ಅಥವಾ ಮನುಷ್ಯರ ರೂಪದಲ್ಲಿರೋ ದೆವ್ವನ? ಒಂದು ಅರ್ಥ ಆಗ್ತಾ ಇಲ್ಲ. ಆಟೋ ಓಹೋ, ನೀನೇನೋ ಮರಾಯ? ಯಾಕೋ ಗೆಳೆಯ ನಡ್ಕೊಂಡು ಹೋಗ್ತಾ ಇದೀಯಾ? ಫೋನ್ ಮಾಡಿ ನಾನೇ ಬರ್ತಾ ಇದ್ದೆ. ಹೌದು, ಎಲ್ಲಿಗೆ ಹೊರಟಿದ್ದೀಯಾ? ಗೆಳೆಯ, ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಆಮೇಲೆ ನನ್ನ ಹೆಂಡ್ತಿ ಅರ್ಜೆಂಟಾಗಿ ಊರಿಗೆ ಬಾ ಅಂತ ಫೋನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀಯಾ? ಬಾ ಕೂತ್ಕೋ. ಯಾರಪ್ಪ ನಿಲ್ಸಪ್ಪ, ಲಾಕ್ಡೌನ್ ಆಗಿದೆ ಗೊತ್ತಿಲ್ವೇನಪ್ಪ? ಇಳಿಯಪ್ಪ ಕೆಳಗೆ, ಇಳಿಯಪ್ಪ. ಇವತ್ತು ಒಂದಿನ ಬಿಟ್ಬಿಡೋ ಗೆಳೆಯ, ಲಾಕ್ಡೌನ್ ಮುಗಿದ ಮೇಲೆ ಊರಿಗೆ ಹೋಗೋವಂತೆ. ಇವತ್ತು ನಮ್ಮ ಮನೆಗೆ ಹೋಗೋಣ ಬಾ. ಸೋಮು, ನನ್ನ ತಾಯಿ ನೋಡಬೇಕು ಅನಿಸುತ್ತೆ, ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು. ಆದರೂ ಗೆಳೆಯ, ಈ ನಡುರಾತ್ರಿಯಲ್ಲಿ ನೀನು ಒಬ್ಬನೇ ಹೋಗೋದು ಸರಿಯಲ್ಲ ಅನಿಸುತ್ತೆ. ನನಗೆ ಯಾಕೋ ತುಂಬ ಭಯ ಆಗುತ್ತೆ. ಈ ರಸ್ತೆಯಲ್ಲಿ ಬೇರೆ ಸಲ್ರು ದೆವ್ವಗಳು ಜಾಸ್ತಿ. ಯಾವುದಕ್ಕೂ ಒಂದು ಸಾರಿ ಯೋಚನೆ ಮಾಡು. ಅದೆಲ್ಲ ಏನೂ ಆಗಲ್ಲ ಸೋಮು, ಬರೀ ಇಲ್ಲಿಂದ 10 ಕಿಲೋಮೀಟ್ರ್ ನಮ್ಮೂರು. ಮುಂದೆ ಯಾವುದಾದ್ರು ಲಾರಿ ಸಿಗುತ್ತೆ, ಹತ್ಕೊಂಡು ಹೋಗ್ತೀನಿ. ನನ್ನ ಬಗ್ಗೆ ನೀನು ಯೋಚನೆ ಮಾಡ್ಬಿಡ. ನಿನ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ, ನೀನು ಹೊರಡು. ಆಗಲಿ ಗೆಳೆಯ, ಹೋಗ್ಬಾ. ಬಾಯ್. ಬಾಯ್ ಗೆಳೆಯ. ಬಾಯ್.
ನೀನೇನೋ ಯಾಕೋ ಇಂಥ ಬುದ್ಧಿ ಬಂತು ನಿನ್ಗೆ? ಮಗಳು ಯಾಕೆ ಹಿಂಗ್ ಮಾಡ್ದೆ? ನಾ ಮದ್ವೆ ಆಗ್ಬೇಕು ಅಂತಿದ್ದು ಹುಡುಗಿನ ನೀ ಮದ್ವೆ ಅದಲ್ಲ, ಅದು ಅಲ್ದಲೆ ಅವಳು ಪರ್ಕೆ ತಗೊಂಡು ಹೊಡಿದ್ಲು. ಅದಕ್ಕೆ ನಾನು ಹೆಂಗೆ ಇಟ್ಟಿದ್ದು ಗುನ್ನ. ಇನ್ನು ಬದ್ಲಾಗ್ಲಿವಲ್ಲೇ ನೀನು? ಹೋಗ ಬದ್ಲಾಗಲೇ, ಹೋಗಲೇ. ಅಣ್ಣ ಅತ್ತಿಗೆ ಹೆಂಗವಳಣ್ಣ? ಬಾಯ್ಲಿ, ಅತ್ತಿಗೆ ಅಂತ ಹೇಳಿದ್ಯಾ? ಇದೇ ತರ ಎಲ್ಲ ಹೆಣ್ಮಕ್ಳು ಗೌರವ ಕೊಡು. ಹೋಗು. ಸರ್ ನೀವು ಹೇಳಿದ್ದು ನಿಜ ಅನ್ಸುತ್ತೆ ಸರ್. ಇಲ್ಲಿ ವಾತಾವರಣ ನೋಡಿದ್ರೆ ಉಮೇಶ್ ಸಿಂಗಿ ಅವರು ಸತ್ತೋಗಿದ್ದಾರೆ ಅನ್ಸುತ್ತೆ. ಸರ್ ಇಲ್ಲಿ ದೂರದಲ್ಲಿ ಯಾರೋ ಕೂತ್ಕೊಂಡಿದ್ದಾರೆ, ಡೌಟ್ ಬರ್ತಾ ಇದೆ. ಯಾತಕ್ಕೂ ಕನ್ಫರ್ಮ್ ಮಾಡ್ಕೊಂಡು ನಾ ಹೇಳ್ತೀನಿ ಸರ್. ಅಲ್ಲಿ ಯಾರು ಸಿಗ್ತಾರೋ ಅವನ್ನೆಲ್ಲಾರು ನೇತಾಕೊಂಬನ್ರಿ. ಅಲ್ಲಿ ಏನು ಕ್ಲೂ ಸಿಕ್ಕಿದ್ರು ಜಾಲಾಡಿ ಬಿಡಬೇಡಿ. ಎಲ್ಲ ಹುಡುಕಾಡಿ ಓಡಾಡಿ ಬಿದ್ದಾಡಿ ಏನಾದರೂ ಮಾಡಿ ನನಗದು ಬೇಕು. ಕರ್ಕೊಂಬನ್ನಿ ಅವ್ರನ್ನ, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಆಯ್ತು ಸರ್. ಓಕೆ ಸರ್, ಓಕೆ ಸರ್. ಓಡ್ಬೇಡ, ನಿಂತ್ಕೊಳ್ಳ ನಿಂತ್ಕೊಳ್ಳ. ಇಳಿಯ ಕೆಳಗಡೆ. ಅಯ್ಯಪ್ಪ ಬಾಯ್ ಬಿಡೋ, ಬಾಯ್ ಬಿಡೋ. ಏನ್ ಸರ್ ಇವನು ಎಷ್ಟು ಭಯ ಬಿಡ್ತಾ ಇಲ್ಲ? ಕಾರ್ತಿಕ್, ಇವನ್ಗೆ ನಿಮ್ ಸ್ಟೈಲ್ ಸಾಕಾಗಲ್ಲ. ನಾನು ಯಾವ ರೀತಿ ಬಾಯಿ ಬಿಡಿಸ್ತೀನಿ ನೋಡ್ತಾ ಇದ್ದೀನಿ. ಸುರೇಶ್ ಸಿಂಗಿನ ಏನ್ ಮಾಡ್ದೆ ಹೇಳೋ? ಏನ್ ಮಾಡ್ದೆ? ಬಚ್ಚಿಟ್ಟಿದ್ಯಾ? ಕಾರಕ್ಕೆ ಹಾಕಿ ಏರೋಪ್ಲೇನ್ ಎತ್ತಿಸ್ಬಿಡ್ತೀನಿ. ಎಲ್ಲಿದ್ದಾರೆ ಇವಾಗ? ಎಲ್ಲಿದ್ದಾರೆ ಇವಾಗ? ರಾಸ್ಕಲ್, ಹೇಳ್ಬಿಡ್ತೀನಿ ಸರ್. ಸರ್ ಎಲ್ಲಾನು ಹೇಳ್ಬಿಡ್ತೀನಿ ಸರ್. ಸರ್ ಹೇಳ್ತೀನಿ ಸರ್. ಸರ್ ಕೂರ್ಸೋಣ. ಏನೋ ಒಂದ್ ದಿವಸ ಕಾಡಲ್ಲಿ ಅಂತ ಹೇಳ್ತಾ ಇದ್ದೆ. ಹೇಳು ಹೇಳು. ಸರ್ ಹಣದ ಅವಶ್ಯಕತೆ ಇದ್ದಾಗ ನಾವು ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇದ್ವಿ. ಒಂದಿನ ನಿಮ್ಮ ಮಗುನ್ ಕಿಡ್ನಾಪ್ ಮಾಡಿದಾಗ ನೀವು ಆರ್ಮಿ ಯೋಧನಾದ ಸುರೇಶ್ ಸಿಂಗಿ ಅವ್ರನ್ನ ಕಳಿಸಿ ನಮ್ಮವ್ರನ್ನೆಲ್ಲ ಸಾಯಿಸಿದ್ರಿ ಸರ್. ಅವತ್ತಿನಿಂದ ಸುರೇಶ್ ಸಿಂಗಿ ಅವ್ರ ಮೇಲೆ ನನಗೆ ದ್ವೇಷ ಉಟ್ಕೊಳ್ತು ಸರ್. ಒಂದಲ್ಲ ಒಂದಿನ ಅವರು ಈ ಕಾಡಿನಲ್ಲಿ ನಡ್ಕೊಂಡು ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ದೆ ಸರ್. ಅವರು ಎಷ್ಟೋ ದಿನಗಳಾದರೂ ಬರಲೇ ಇಲ್ಲ ಸರ್. ಬೆಳಗಿನ ಜಾವ, ಮಧ್ಯಾಹ್ನ, ಸಾಯಂಕಾಲ ಕಾಯ್ತಾ ಇದ್ವಿ ಸರ್. ಆದರೆ ಒಂದಿನ ಸಮಯ ಬಂದೇ ಬಿಡ್ತು ಸರ್. ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಆಯಿತು. ಅವಾಗ ಯಾವುದೇ ವಾಹನಗಳ ಓಡಾಟ ಇರಲಿಲ್ಲ. ಆಗ ಕಾಡಿನಲ್ಲಿ ನಡ್ಕೊಂಡು ಅವ್ರು ಒಬ್ಬರೇ ಬರ್ತಿದ್ರು ಸರ್. ಅರೆ, ಮಗು ಕಿಡ್ನಾಪ್ ಆದಾಗ ನನ್ನ ಕೈಲಿ ಒದೆ ತಿಂದವರು ಇವರೇ ತಾನೆ? ಇರ್ಲಿ ಇರ್ಲಿ. ಅಲ್ಲಿ ದೇವುಗಳ ರೂಪದಲ್ಲಿರೋ ಮನುಷ್ಯರನ್ನ ಬದಲಾವಣೆ ಮಾಡಿದೆ, ಇಲ್ಲಿ ರಾಕ್ಷಸರ ರೂಪದಲ್ಲಿರುವ ಮನುಷ್ಯರನ್ನೇ ಬದಲಾವಣೆ ಮಾಡಬೇಕೇನೋ. ಅವತ್ತು ನಮ್ಮವ್ರನ್ನೆಲ್ಲ ಬೇಟೆಯಾಡಿರೋ ಹುಲಿ ಇವತ್ತು ನಮ್ ಬೋನಿಗೆ ಬಂದ್ ಬಿದ್ದಿದೆ. ಇನ್ನೂ ಬದಲಾಗಿಲ್ವಲ್ಲ ನೀವು? ಬದಲಾಗದ ಹೆಂಗೆ ಅಂತ ಹೇಳ್ಕೊಂಡ್ ಕೊಡ್ತೀಯ ಕಂದ? ಅಮ್ಮ 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 ಲೇ, ಅಮ್ಮನ ನೋಡಕ್ ಹೋಗ್ತಾ ದಯವಿಟ್ಟು ಬಿಟ್ಬಿಡ್ರೋ. ನಿನ್ಗೂ ಅಮ್ಮ ಇದಾರೇನೋ? ಬೇಡ ಕಣಲ್ಲಿ, ಅಮ್ಮನ ಜೊತೆ ಮಾತಾಡ್ಬೇಕಣಲ್ಲಿ. ಬಿಟ್ಬಿಡ್ರಲೆ, ನಮ್ಮ ಅಮ್ಮನ ಜೊತೆ ಮಾತಾಡ್ಬೇಕಣಲ್ಲಿ. ಬಿಟ್ಬಿಡ್ರೋ, ಬಿಟ್ಬಿಡ್ರಲೆ, ನಮ್ಮ ಅಮ್ಮನ ಜೊತೆ ಮಾತಾಡ್ಬೇಕಣಲ್ಲಿ. ಬಿಟ್ಬಿಡ್ರೋ.
ನಿನ್ನ ಮಗ ಸತ್ತೋದ. ನನ್ ಮಗನ? ಇಲ್ಲ, ನೀವ್ಯಾರೋ ಸುಳ್ಳು ಹೇಳ್ತಾ ಇದ್ದೀರಾ. ನನ್ ಮಗ ಸತ್ತಿಲ್ಲ. ನನ್ ಮಗಂಗೆ ಏನೂ ಆಗಿಲ್ಲ. ನೀವ್ಯಾರೋ ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಇಲ್ಲ ಇಲ್ಲ, ನನ್ ಮಗ ಸತ್ತಿಲ್ಲ. 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 ನೀವ್ಯಾರೋ ಸುಳ್ಳು ಹೇಳ್ತಾ ಇದ್ದೀರಾ. ನೀವ್ಯಾರೋ ಸುಳ್ಳು ಹೇಳ್ತಾ ಇದ್ದೀರಾ. ದಯವಿಟ್ಟು ನನ್ನನ್ನು ಬಿಟ್ಬಿಡ್ರಲ್ಲಿ. ಅಮ್ಮನ್ ನೋಡಕ್ ಹೋಗ್ತಾ ಇದ್ದೇವೆ ಕಣ. ನನಗೆ ಅಮ್ಮನ ಪ್ರೀತಿ ಗೊತ್ತಿಲ್ಲ. ಅದಕ್ಕೆ ಕಣಲೆ ನೀವಿಲ್ಲ ಹಿಂಗಿರೋದಿಲ್ಲೇ. ನಾನು ಚಿಕ್ಕವನಿದ್ದಾಗ ಅಮ್ಮ ಸತ್ತೋದ್ರು, ನಮ್ಮಮ್ಮ ಹೊರಟೋದ್ರು. ಪ್ರತಿ ಒಂದು ಜೀವಿಗೂ ಅಮ್ಮನ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ನನಗೆ ಗೊತ್ತಿಲ್ಲ. ಹೋಗು, ನೀನಾದರೂ ಅಮ್ಮನ ಮಡಿಗೆ ಸೇರ್ಕೋ. ಹೇ, ನಿಂಗೆ ಗೊತ್ತಿಲ್ವೇನೋ? ಅವನಿಗೇನೋ ತಾಯಿ ಸೆಂಟಿಮೆಂಟ್ ಹೇಳಿ ಯಾಮರ್ಸ್ಬಿಟ್ಟೆ. ಆದ್ರೆ ನಾನು ಯಾಮರ್ಸಕ್ಕಾಗಲ್ಲ. ಅವನೇನೋ ನಿನ್ ಕಣ್ಣಿಗೆ ಬಕ್ರ ತರ ಕಾಣ್ಬಹುದು, ಆದ್ರೆ ನಾನ್ ಆ ತರ ಅಲ್ಲ. ಅವನ್ ತಾಯಿ ನೋಡಕ್ ಬೇಕಾಗಿರೋದು ಕಣ್ಣು, ನಾಲ್ಗೆ ಅಲ್ಲ. ಅವನು ಹೊರಗಡೆ ಬಿಟ್ರೆ ನಮ್ ವಿಷಯನೆಲ್ಲ ಹೇಳ್ಬಿಡ್ತಾನೆ. ಇವನು ಬಿಟ್ರು ಇವ್ನ ನಾಲ್ಗೆ ಮಾತ್ರ ಬಿಡಬಾರ್ದು. ಹೋಗಲ್ಲ. ಬಾರೋ ಬೇಗ ಎತ್ಕೊಳ್ಳೆ ಅವನ. ದೇಶವನ್ನೇ ಕಾಪಾಡಿದ ಯೋಧ ತನ್ನನ್ನೇ ಕಾಪಾಡಿಕೊಳ್ಳಲಾಗಲಿಲ್ಲ. ಬದಲಾಗದ ಈ ಸಮಾಜವನ್ನು ಬದಲಾಯಿಸಲು ಹೊರಟಿದ್ದ. ಆದರೆ ರಾಕ್ಷಸ ಮುಖವಾಡ ಹೊಂದಿದ ಮಾನವನಿಂದ ತಾನೇ ಬಲಿಯಾದ. ಇನ್ನು ಮುಂದೆ ಹೇಗೆ? ಯಾವುದಿದು ನಿರ್ಜನ ಪ್ರದೇಶ? ನನಗೆ ಗಾಡಿಯೆಲ್ಲ ಬಂದ್ಬಿಟ್ಟಿದೆ. ಆರು ತಿಂಗಳಾದ್ರೂ ಬದುಕಿದನಲ್ಲೋ. ದೇವರು ನನಗೆ ಮರುಜನ್ಮ ಕೊಟ್ಟ, ಆದರೆ ನನ್ನನ್ನು ಮೂಕನನ್ನಾಗಿ ಮಾಡಿದ. ನನ್ನ ವೇದನೆ ಆ ದೇವರಿಗೆ ಮಾತ್ರ ಗೊತ್ತು. ಅಮ್ಮನನ್ನು ನೋಡಬೇಕು ಅನ್ಸುತ್ತೆ. ನನ್ನ ಪ್ರೀತಿಯ ಹೆಂಡತಿ ಸಾನ್ವಿನನ್ನು ನೋಡಬೇಕು ಅನ್ಸುತ್ತೆ. ಏನ್ ಮಾಡ್ಲಿ ದೇವ್ರೆ? ಮಾತಾಡೋಣ ಅಂದ್ರೆ ಆಗ್ತಾ ಇಲ್ಲ. ನನ್ನ ವೇದನೆಯನ್ನ ಯಾರ ಮುಂದೆ ಹೇಳಿ ದೇವ್ರೆ?
ನಮ್ಮೂರಲ್ಲೊಬ್ರು ತೀರ್ಕೊಂಡವ್ರೆ, ಗುಂಡಿ ತೇಬೇಕು, ಹೋಗ ಕಡೆ. ಗುಂಡಿ ಹೊಡಿತೀಯಾ? ದುಡ್ಡು ಕೊಡ್ತೀನಿ. ಅಯ್ಯೋ ಪಾಪ, ಈ ತರ ಕರೋನಾ ಬಲಿ ತಗೊಂಡ್ಬಿಡ್ತು. ಅಯ್ಯೋ ಪಾಪ. ಏಕಾಂಗಿನಾದೆಯಲ್ಲೋ ಯಾವ ಕಾರಣಕ್ಕೆ ಶಿಕ್ಷೆ, ಮದರಂಗಿ ಜೀವನದಾಟ ಎಲ್ಲಿಹುದು ನಿನಗೆ ರಕ್ಷೆ. ಏಕಾಂಗಿನಾದೆಯಲ್ಲೋ ಯಾವ ಕಾರಣಕ್ಕೆ ಶಿಕ್ಷೆ, ಮದರಂಗಿ ಜೀವನದಾಟ ಎಲ್ಲಿಹುದು ನಿನಗೆ ರಕ್ಷೆ.
ಹೋಯಿತು. ಬಾಳ ನೌಕೆ ಸಾಗುತ್ತಿರಲು ನಡುವಲ್ಲೇ ನುಚ್ಚು ನೂರಾಯಿತು. ಮನಸ್ಸಿನ ಅಳಲು ಕೇಳುವವರು ಯಾರು? ಹೃದಯದ ನೋವ ಅರಿಯುವವರು ಯಾರು? ಮನಸ್ಸಿನ ಅಳಲು ಕೇಳುವವರು ಯಾರು? ಹೃದಯದ ನೋವ ಅರಿಯುವವರು ಯಾರು? ಮಾವು ಬೆಳೆದ ಬಾಳಿನಲ್ಲಿ ಬೇವು ಸೇರಿತು. ಒಂಟಿಯಾದ ಜೀವವಿಂದು ನಲುಗಿ ಹೋಯಿತು. ಏಕಾಂಗಿ ನೀನಾದೆಯಲ್ಲೋ, ಯಾವ ಕಾರಣಕ್ಕೆ ಶಿಕ್ಷೆ? ಮದರಂಗಿ ಜೀವನದಾಟ, ಎಲ್ಲಿಹುದು ನಿನಗೆ ರಕ್ಷೆ? ಹೋಗಿರಲು ಮುಂದೆ ದಾರಿ ಕಾಣದಾದೆ. ಎಲ್ಲಿ ಹೆಜ್ಜೆ ಇಟ್ಟರು ಅಲ್ಲೇ ನೆಲವು ಕುಸಿಯುತ್ತಿದೆ. ಈ ಮೂಕ ವೇದನೆಯು ತಾಳದಾದೆ. ಎಲ್ಲಿ ಹೆಜ್ಜೆ ಇಟ್ಟರು ಅಲ್ಲೇ ನೆಲವು ಕುಸಿಯುತ್ತಿದೆ. ಈ ಮೂಕ ವೇದನೆಯು ತಾಳದಾದೆ. ತುಂತುರು ಹನಿ ನೀರು ಸಿಗದೆ ಭೂಮಿ ಬಿರುಕು ಬಿಟ್ಟಿತು. ಸುತ್ತಮುತ್ತ ಮಬ್ಬು ಕವಿದು ಕತ್ತಲು ಆವರಿಸಿತು. ಏಕಾಂಗಿ ನೀನಾದೆಯಲ್ಲೋ, ಯಾವ ಕಾರಣಕ್ಕೆ ಶಿಕ್ಷೆ? ಮದರಂಗಿ ಜೀವನದಾಟ, ಎಲ್ಲಿಹುದು ನಿನಗೆ ರಕ್ಷೆ? ಏಕಾಂಗಿ ನೀನಾದೆಯಲ್ಲೋ, ಯಾವ ಕಾರಣಕ್ಕೆ ಶಿಕ್ಷೆ? ಮದರಂಗಿ ಜೀವನದಾಟ, ಎಲ್ಲಿಹುದು ನಿನಗೆ ರಕ್ಷೆ? ದೇವರೇ, ಇದೇ ಸನ್ನಿಧಿಯಲ್ಲಿ ನನ್ನ ಪ್ರೀತಿಯ ದೇವತೆ ಸಾನ್ವಿ ನನ್ನನ್ನು ವರವನ್ನಾಗಿ ಕೇಳಿದಾಗ ನನ್ನನ್ನು ವರನಾಗಿ ಕೊಟ್ಟು ಅವಳಿಗೆ ನನ್ನನ್ನು ಮದುವೆಯನ್ನೂ ಮಾಡಿಸಿಕೊಟ್ಟೆ. ಅನಂತರ ನಮ್ಮಿಬ್ಬರ ಪ್ರೀತಿಯನ್ನು ದೂರ ಮಾಡಿಬಿಟ್ಟೆ. ಈಗ ಆ ಪ್ರೀತಿ ಪ್ರೇಮಗಳು ಬರೀ ಕನಸುಗಳು ಮಾತ್ರ. ಈಗ ನನ್ನ ಮನಸ್ಸಿನಲ್ಲಿರುವ ವೇದನೆಗಳನ್ನು ಅವಳ ಮುಂದೆ ಹೇಳೋಣಂದರೆ ಅವಳ ಜೀವವನ್ನೂ ತೆಗೆದುಬಿಟ್ಟೆ. ಬೇರೆಯವರಿಗೆ ನನ್ನ ವೇದನೆಗಳನ್ನು ಹೇಳೋಣಂದರೆ ನನ್ನನ್ನು ಮೂಕನನ್ನಾಗಿ ಮಾಡಿದೆ. ಈಗ ನಾನು ಬಯಸುತ್ತಿರುವುದು ನನ್ನ ತಾಯಿಯ ಮಮತೆಯನ್ನು ಮಾತ್ರ. ಆ ತಾಯಿಯ ಮಮತೆಯನ್ನು ದಯಪಾಲಿಸು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆಯಲಿ. ಈ ಊರಿನ ಜನ ನನ್ನನ್ನು ಹುತಾತ್ಮನಾಗಿದ್ದಾನೆಂದು ತಿಳಿದುಕೊಂಡಿದ್ದಾರೆ. ಅದು ನಾನೇ 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 ಅಂತ ಹೇಳಿದರು ಯಾರೂ ನನ್ನ ಮಾತು ಕೇಳುತ್ತಾ ಇಲ್ಲ. ಓ, ಮತ್ತೇನು ಮಾಡಿದಾನ ಏನೋ. ಮುಂದೆ ಹೋಗಿ ನೋಡೋಣ.
ಮಾನವತೆಯ ಪ್ರತಿವಾದಿ ಮನುಷ್ಯತ್ವವೇ ಅನಾದಿ. ಮಾನವತೆಯ ಪ್ರತಿವಾದಿ ಮನುಷ್ಯತ್ವವೇ ಅನಾದಿ. ಸ್ವಾರ್ಥವ ಕೆಡವಿದೆ ಎಲ್ಲೋ, ಬೆಳಕ ತೋರುವೆ ಎಲ್ಲೋ. ನೀನೆಂಥ ಯೋಧ, ನೀನೆಂಥ ಯೋಧ, ನೀನೆಂಥ ಯೋಧ, ನೀನೆಂಥ ಯೋಧ. ಸಮವಸ್ತ್ರವಿಲ್ಲದೆ ಎಲ್ಲರ ಸಮನಾಗಿ ತಿಳಿದು, ಸಮವಸ್ತ್ರವಿಲ್ಲದೆ ಎಲ್ಲರ ಸಮನಾಗಿ ತಿಳಿದು, ಎಲ್ಲವನ್ನು ಸರಿದೂಗಿಸುವೆಯಲ್ಲೋ. ಈ ಜಗಕ್ಕೆ ಮಾದರಿಯಾದೆ ಎಲ್ಲೋ. ನೀನಿಂತೆ ಎಲ್ಲೋ, ನೀನಿಂತೆ ಎಲ್ಲೋ, ಎಲ್ಲರಿಗೂ ಆಸರೆಯಾಗಿ, ಎಲ್ಲರಿಗೂ ಆಸರೆಯಾಗಿ. ನೀನಿಂತೆ ಎಲ್ಲೋ, ನೀನಿಂತೆ ಎಲ್ಲೋ, ಎಲ್ಲರಿಗೂ ಆಸರೆಯಾಗಿ, ಎಲ್ಲರಿಗೂ ಆಸರೆಯಾಗಿ. ಸರ್ ಹೆದರ್ಕೋಬೇಡಿ ಸರ್, ನಾನು ನಿಮ್ಗೇನು ಮಾಡಲ್ಲ, ಭಯ ಪಡಬೇಡಿ ಸರ್. ಸಮವಸ್ತ್ರನೇ ಇಲ್ಲದೆ ಸಮಾಜ ಸೇವೆ ಮಾಡೋಕ್ಕೆ ನಿಮ್ಮಂಥ ವ್ಯಕ್ತಿಗಳು ಬೇಕು ಸರ್. ಪೊಲೀಸರಿಗೆ ಶರಣಾಗು. ಆಯಿತು ಸರ್, ನಾನಿನ್ನು ಹೊರಡ್ತೀನಿ. ಸತ್ತೋಗಿರೋ ಮಗನ್ಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಆಗಮ್ಮ ಹಾರನ. ಇಲ್ಲಮ್ಮ, ನನ್ನ ಮಗ ಸತ್ತಿಲ್ಲ. ನನ್ನ ಆತ್ಮ ಹೇಳ್ತಿದೆ ನಾನು ಹಾರ ಹಾಕಲ್ಲ. ಯಾಕಮ್ಮ ಅಳ್ತೀಯ? ಮಗ ಸತ್ತದಂತ ತಿರ್ಗಾ ವಾಪಸ್ ಬರ್ತಾನ, ಅಳ್ಬೇಡಮ್ಮ. ಹೋಗಪ್ಪ ಹೋಗು, ಹೋಗಪ್ಪ ಹೋಗು. ಹೋಯ್ತಾ ಇಲ್ವಾ? ಹೋಗಪ್ಪ ಹೋಗು, ಸುಮ್ನೆ ಹೋಗು. ಸುಮ್ನೆ ಹೋಯ್ತಾ ಇಲ್ವಾ ಇವಾಗ? ಅಷ್ಟೇ ಮತ್ತೆ ಇವಾಗ ಹೋಗಪ್ಪ. ಏ ಹೋಗಪ್ಪ, ಅವ್ರ ಮಗ ಸತ್ತಿರೋ ದುಃಖದಲ್ಲ ಅವ್ರೆ. ಹೋಗಪ್ಪ ಹೋಗು,
ಹೋಗಪ್ಪ. ಹೇಳ 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 ಕಳ್ಸ. ಭಿಕ್ಷೆ ಬೇಡಕ್ಕೆ ಒಂದು ಇದು ಬೇಡ ಕಳ್ಸ. ಅವ್ರ ಮಗ ಸತ್ತಾಗ ಅವ್ರು ದುಃಖಲಿದ್ದಾರೆ, ನೀನೊಬ್ಬ. ಹೋಗ ಹೋಗ. ಹೋಯ್ತಾ ಇಲ್ವಾ ಇವಾಗ? ಅಷ್ಟೇ ಮತ್ತೆ ಇವಾಗ ಹೋಗಪ್ಪ. ಹೋಗತ್ತ ಹೋಗ, ಸುಮ್ಮನೆ ಹೋಗಪ್ಪ, ಹೋಗ ಹೋಗ ಹೋಗಪ್ಪ, ಹೋಗು ಹೋಗು, ಸುಮ್ಮನೆ ಅಲ್ಲ ಹೋಗು. ಆಯ್ತು ಬಿಡು, ಆಯ್ತು ಬಿಡು, ಆಯ್ತು ಬಿಡಪ್ಪ. ಏನ್ ಇವಾಗ? ಹೋಗಪ್ಪ, ಹೋಗೋ ಹೋಗಪ್ಪ. ಆಯ್ತು ಬಿಡು, ಹೋಗಪ್ಪ. ಆಯ್ತು ಬಾ ಬಾ, ಕಳ್ಸ ಕಳ್ಸ, ಸುಮ್ಮನೆ ಬಾ. ಬಾರಪ್ಪ ನೀನು, ಬಾರ ಬಾರ ಬಾರ, ಬಾಪ ನೀನು ಸುಮ್ಮನೆ. ಹೌದಮ್ಮ, ನಿಮ್ಮ ಮಾತು ನಿಜ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಿಮ್ಮ ಮಗ ಇನ್ನೂ ಬದುಕಿದ್ದಾರೆ. ಇದು ನಿಮ್ಮ ಮಗನ ಬರವಣಿಗೆನಾ ನೋಡಿ. ಹೌದು, ಇದು ನನ್ನ ಮಗಂದೇ ಅಕ್ಷರ. ನನ್ನ ಮಗ ಬದುಕಿದ್ದಾನೆ. ಎಲ್ಲಿದ್ದಾನೆ ನನ್ನ ಮಗ? ಎಲ್ಲಿದ್ದಾನೆ ನನ್ನ ಮಗ? ಎಲ್ಲಿದ್ದಾನೆ? ನಡೀರಿ, ತೋರಿಸಿ ತೋರಿಸಿ ನನ್ನ ಮಗನ್ನ. ನನ್ನ ಮಗನ್ ತೋರಿಸಿ. ಇದು ನನ್ನ ಮಗಂದೇ, ಇದು ನನ್ನ ಮಗಂದೇ, ನನ್ನ ಮಗಂದೇ, ತೋರಿಸಿ. ನನ್ನ ಪ್ರೀತಿಯ ಸಾನ್ವಿ, ಕೊರೋನಾಗೆ ಹೆದರಿ ತಕ್ಷಣ ನನ್ನನ್ನು ನೋಡಲೇಬೇಕೆಂದು ಫೋನ್ ಮಾಡಿದ್ದು. ಆ ಕೂಡಲೇ ನಾನು ಹೊರಟೆ. ಲಾಕ್ಡೌನ್ ಇದ್ದ ಕಾರಣ ಯಾವುದೇ ವಾಹನಗಳು ಸಿಗಲೇ ಇಲ್ಲ. ಅಲ್ಲಿಂದ ನಡೆದುಕೊಂಡು ಹೊರಟೆ. ಆದರೆ ನನ್ನ ದುರಾದೃಷ್ಟ, ಮಧ್ಯದಲ್ಲಿ ನಕ್ಸಲರು ನನ್ನನ್ನು ಹಿಡಿದು ಹೊಡೆದು ನಾಲಿಗೆಯನ್ನು ಕತ್ತರಿಸಿದರು. ಹೇಗೋ ಇಲ್ಲಿಗೆ ಬಂದು ನಿಮ್ಮನ್ನು ನೋಡಲು ಮನೆ ಹತ್ತಿರ ಬಂದಾಗ ಅಕ್ಕಪಕ್ಕದವರು ನನ್ನನ್ನು ನೋಡಿ ಕಳ್ಳ ಕಳ್ಳ ಎಂದು ಕೂಗಿ ಹೆದರಿಸಿದರು. ಅಲ್ಲಿಂದ ಭಯಪಟ್ಟು ಓಡಿದೆ. ನನ್ನ ಮಗ, ನನ್ನ ಮಗ, ನನ್ನ ಮಗ, ನನ್ನ ಮಗ, ಇವನೇ ನನ್ನ ಮಗ. ಅಮ್ಮಯ್ಯ, ಇವನೇ ನನ್ನ ಮಗ, ಇವನೇ ನನ್ನ ಮಗ. ಆಯ್ತು ಬಿಡವ ಸಂತೋಷ, ಆಯ್ತು ಬಿಡವ. ಏನಾಯ್ತು ಮಗನೇ? ಏನಾಯ್ತು ಮಗನೇ? ಏನಾಯ್ತು ಮಗನೇ? ಏನಾಯ್ತು ಮಗನೇ? ಏನಾಯ್ತು? ಏನಾಯ್ತು ಮಗನೇ? ಎದ್ದೇಳೋ, ನನ್ ಬಿಟ್ಟು ಹೋಗ್ಬೇಡ ಕಣೋ. ನಿಮ್ಮಮ್ಮನ್ ಒಂಟಿ ಮಾಡ್ಬೇಡ ಕಣೋ. ಎದ್ದೇಳೋ.
ಗುರುತಿಸಿ ಭಾರತಾಂಬೆ ನಾಮ ನಿತ್ಯ ಮನದಿ ಪಠಿಸಿ ಎದೆ ಉಪ್ಪಿಸಿ ನೀ ನಿಂತ ಯೋಧ ನೀ ಅಂಜಲಿಲ್ಲ ನಡೆದರು ಯುದ್ಧ ನೀ ಅಂಜಲಿಲ್ಲ ನಡೆದರು ಯುದ್ಧ ಯೋಧ 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 ಹಡೆದವರ ವಾತ್ಸಲ್ಯದ ಸವಿ ಪ್ರೀತಿಯ ತೊರೆದು ನಾಡ ನುಡಿಯ ಅಭಿಮಾನದ ಸ್ವಾಭಿಮಾನ ಮೆರೆದು ಹಡೆದವರ ವಾತ್ಸಲ್ಯದ ಸವಿ ಪ್ರೀತಿಯ ತೊರೆದು ನಾಡ ನುಡಿಯ ಅಭಿಮಾನದ ಸ್ವಾಭಿಮಾನ ಮೆರೆದು ಹೋರಾಡಿದ ಕೆಚ್ಚದೆಯಲ್ಲಿ ಶತ್ರುಗಳ ಎದುರು ಎದುರಾದರೂ ಕಣ್ಣೆದುರೇ ನೂರಾರು ತೊಡರು ಹೋರಾಡಿದ ಕೆಚ್ಚದೆಯಲ್ಲಿ ಶತ್ರುಗಳ ಎದುರು ಎದುರಾದರೂ ಕಣ್ಣೆದುರೇ ನೂರಾರು ತೊಡರು ಮುಡಿಪಿಟ್ಟೆ ಒಡಲು ಸಿರ ಈ ಮಣ್ಣಿಗಾಗಿ ಈ ಮಣ್ಣಲ್ಲಿ ಮುಂದರಳುವ ನವ ಕಣ್ಣಿಗಾಗಿ ಮತ್ತೆ ಹುಟ್ಟಿ ಬಾ ಈ ಮಣ್ಣಲ್ಲಿ ಭಾರತಾಂಬೆಯ ಮಡಿಲಲ್ಲಿ ಯೋಧ 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 ನೋಡು ಕಂದ, ನಿಮ್ಮ ಅಪ್ಪಾಜಿ ನಿನ್ ಪ್ರಾಣ ನನ್ ಮಡಿಲಿಗೆ ಕೊಟ್ಟ, ತನ್ ಪ್ರಾಣ ದೇಶಕ್ಕೆ ಮುಡಿಪಾಗಿಟ್ಟ. ಜನಮನದ ಉಸಿರೊಳಗೆ ವಿಷಗಾಳಿ ಕಳೆದು ಪ್ರತಿಕ್ಷಣವೂ ಆಂತರ್ಯದ ಅಂಧಕಾರ ತೊಳೆದು ಜನಮನದ ಉಸಿರೊಳಗೆ ವಿಷಗಾಳಿ ಕಳೆದು ಪ್ರತಿಕ್ಷಣವೂ ಆಂತರ್ಯದ ಅಂಧಕಾರ ತೊಳೆದು ಕಾದಾಡಿದ ನಿಟ್ಟುಸಿರಿನ ಬೆಂಕಿಯಲ್ಲಿ ಬೆಂದರು ದಿನವೆಲ್ಲ ಗೀಳಿಡುವ ಚಳಿಯಲ್ಲಿ ನೊಂದರು ಕಾದಾಡಿದ ನಿಟ್ಟುಸಿರಿನ ಬೆಂಕಿಯಲ್ಲಿ ಬೆಂದರು ದಿನವೆಲ್ಲ ಗೀಳಿಡುವ ಚಳಿಯಲ್ಲಿ ನೊಂದರು ಪ್ರಜ್ವಲಿಸಿ ಬೆಳಕೆರೆದೆ ಈ ನಾಡಿಗಾಗಿ ಈ ನಾಡಲ್ಲಿ ಚಿಗುರೊಡೆಯುವ ಚಿರಶಾಂತಿಗಾಗಿ ಮತ್ತೆ ಹುಟ್ಟಿ ಬಾ ಈ ಮಣ್ಣಲ್ಲಿ ಭಾರತಾಂಬೆಯ ಮಡಿಲಲ್ಲಿ ಯೋಧ 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 ನಮಸ್ಕಾರ. ದೇಶಕ್ಕಾಗಿ ನಾವೇನು ಮಾಡಿದ್ದೇವೆ? ನಮ್ಮ ದೇಶ ನಮಗೆಲ್ಲ ನೆಲ, ಜಲ, ಉಸಿರು, ಹೆಸರು, ಬದುಕು ಕೊಟ್ಟಿದೆ. ನಾವು ದೇಶಕ್ಕೆ ಬರೀ ಕೃತಜ್ಞತೆ ತೋರಿದರೆ ಸಾಲದು. ದೇಶಕ್ಕಾಗಿ ಹೋರಾಟ ಮತ್ತು ದೇಶ ಸೇವೆ ಬರೀ ಸೈನಿಕರ ಕರ್ತವ್ಯ ಅಷ್ಟೇ ಅಲ್ಲ, ನಮ್ಮೆಲ್ಲರ ಕರ್ತವ್ಯ. ಯೋಧ ಹುತಾತ್ಮನಾದರೂ ಯೋಧನ ದೇಶಪ್ರೇಮ ಚಿರವಾಗಿರಿಸುವುದೇ ಸಮವಸ್ತ್ರ. ಜೈ ಹಿಂದ್.